ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮದೃಢಬದ್ಧಮೂಲೋ ವೇದಸ್ಕಂಧಃ ಪುರಾಣಶಾಖಾಢ್ಯಃ ಕ್ರತುಕುಸುಮೋ ಮೋಕ್ಷಫಲಃ ಸಜಯತಿ ಕಲ್ಪದ್ರುಮೋ ವಿಷ್ಣುಃ. ಮರಣ ಹೊಂದಿದ ನಂತರದಲ್ಲಿ ಆ ಜೀವನು ಮುಂದೆ 12 ದಿನಗಳ ಆ ಶ್ರಾದ್ದಾದಿಗಳನ್ನೆಲ್ಲವನ್ನೂ ಕೂಡ ಸ್ವೀಕರಿಸಿ 13ನೇ ದಿವಸದಿಂದ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಗರುಡನು ಭಗವಂತನನ್ನು ಕೇಳಿದ್ದಾನೆ, ಆ ಯಮನ ಪಟ್ಟಣಕ್ಕೆ ಹೋಗ್ತಕ್ಕಂಥ ದಾರಿ ಹೇಗಿದೆ, ಅದರ ಬಗ್ಗೆ ನನಗೆ ವಿವರಿಸಬೇಕು. ಈ ಪಾಪಕರ್ಮಗಳನ್ನು ಮಾಡಿದವರು ಹೇಗೆ ಈ ದಾರಿಯಲ್ಲೆಲ್ಲ ಹೋಗ್ತಾರೆ, ಆ ದಾರಿ ಹೇಗಿದೆ, ಇದರ ಬಗ್ಗೆ ವಿವರಿಸಿ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಯಮ ಮಾರ್ಗಂ ಮಹಾದುಃಖಪ್ರದಂ ತೇ ಕಥಯಾಮ್ಯಹಂ ಮಮ ಭಕ್ತೋಪಿ ತಚ್ಛ್ರುತ್ವಾ ತ್ವಂ ಭವಿಷ್ಯಸಿ ಕಂಪಿತಃ. ಅದು ತುಂಬ ಕಷ್ಟದ ದಾರಿ. ಗರುಡ ನಿನ್ನಂಥವನು ಕೂಡ ಕೇಳಿದರೆ ಗಾಬರಿ ಪಡಬಹುದಾಗಿರುವಂತಹದ್ದು, ಅಂತಹ ವಿಚಿತ್ರವಾಗಿರುವಂತಹ ದಾರಿ ಅದು. ಯಾಕೆ ಅಷ್ಟು ಕಷ್ಟ? ತುಂಬ ಬಿಸಿಲಿರುವಂತಹ ಜಾಗ. ಎಷ್ಟು ಬಿಸಿಲಿರುತ್ತೆ ಅಂತಂದರೆ, ಒಟ್ಟಿಗೆ 12 ಜನ ಸೂರ್ಯರು ಉದಯಿಸಿದರೆ ಎಷ್ಟು ಬಿಸಿಲಿರಬೇಕು, ಎಷ್ಟು ತಾಪ ಇರಬೇಕು, ಅಂಥ ತಾಪ ಆ ದಾರಿಯಲ್ಲಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಬೇಸಿಗೆಗಾಲದಲ್ಲಿ ಆ ಬಿಸಿಲನ್ನು ನಮ್ಮಿಂದ ತಟ್ಕೊಳ್ಳಿಕ್ಕಾಗೋದಿಲ್ಲ. ಅಂಥದ್ದು ಒಬ್ಬ ಸೂರ್ಯನ ಬಿಸಿಲನ್ನೇ ತಟ್ಟುಕೊಳ್ಳಿಕ್ಕಾಗದೇ ಇರುವಂತಹ ಸ್ಥಿತಿ ಇರುವಾಗ ಒಟ್ಟಿಗೆ 12 ಜನ ಸೂರ್ಯರು ಉದಯಿಸಿದರು ಅಂತಂದರೆ ಎಷ್ಟು ತಾಪ ಆಗಬಹುದು. ಅಂತಹ ತಾಪ ಇರತಕ್ಕಂಥ ದಾರಿ. ಸರಿ, ತಾಪ ಇರಲಿ, ಏನಂತೆ, ಆರಾಮಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಅಲ್ಲಲ್ಲಿ ಕೂತ್ಕೊಂಡು ಸ್ವಲ್ಪ ಆಹಾರ ಸ್ವೀಕಾರ ಮಾಡಿಕೊಂಡು ಮಧ್ಯದಲ್ಲಿ ನೀರು ಕುಡಿದು ಪ್ರಯಾಣವನ್ನು ಮಾಡಿದರೆ ಸ್ವಲ್ಪ ಇದ್ದದ್ರಲ್ಲಿ ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಂಡು ನಿಧಾನಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಆದರೆ ಆ ಅವಕಾಶವೂ ಇಲ್ಲ. ಯಾಕೆ? ವೃಕ್ಷಛಾಯಾ ನ ತತ್ರಾಸ್ತಿ ಯತ್ರ ವಿಶ್ರಮತೆ ನರಃ ಯಸ್ಮಿನ್ ಮಾರ್ಗೇ ನ ಚಾನ್ನಾದ್ಯಂ ಏನ ಪ್ರಾಣಾನ್ ಸಮುದ್ಧರೇತ್ ನ ಜಲಂ ದೃಶ್ಯತೆ ಕ್ವಾಪಿ ತೃಷಿತೋತೀವ ಯಃ ಪಿಬೇತ್. ಎಲ್ಲಾದರೂ ದಾರಿಯಲ್ಲಿ ಹೋಗುವಾಗ ಒಂದು ಮರದ ನೆರಳು ಸಿಗುತ್ತಾ ಅಂದರೆ ಒಂದೇ ಒಂದು ಮರದ ನೆರಳು ಕೂಡ ಸಿಗೋದಿಲ್ಲ. ಕುಡಿಯಲಿಕ್ಕೆ ನೀರಂತೂ ಇಲ್ಲವೇ ಇಲ್ಲ. ನೀರೇ ಇಲ್ಲದ ಜಾಗದಲ್ಲಿ ಅನ್ನವನ್ನಂತೂ ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ, ಆಹಾರವನ್ನಂತೂ ಹುಡುಕ್ಲಿಕ್ಕಂತೂ ಸಾಧ್ಯ ಇಲ್ಲ. ಇಂತಹ ದಾರಿ ಅದು. ಆ ದಾರಿಯಲ್ಲಿ ಹೇಗೆ ಈ ಬಿಸಿಲಿನ ಬಗ್ಗೆ ಹೇಳಿದ್ವೋ ಇದೇ ಥರ ಭಯಂಕರವಾದಂತಹ ಮಳೆ, ಅದೇ ಚಳಿ ಇರತಕ್ಕಂತಹ ಜಾಗಗಳು ಕೂಡ ನಮಗೆ ಬೇಕಾದಷ್ಟು ಸಿಗ್ತವೆ. ದಾರಿಯಲ್ಲಿ ಹೋಗುವಾಗ ಮುಳ್ಳುಗಳು ಚುಚ್ಕೋತವೆ. ಕೆಲವು ಕಡೆಗಳಲ್ಲಿ ಕಾಲುಗಳಿಗೆ ಹಾವುಗಳು, ಚೇಳುಗಳು ಬಂದು ಕಚ್ತಾ ಇರ್ತವೆ, ಸುತ್ಕೋತಾ ಇರ್ತವೆ. ಯಾವುದಾದ್ರೊಂದು ದಟ್ಟ ಕಾಡಲ್ಲಿ ಹೋಗುವ ಸಂದರ್ಭದಲ್ಲಿ ಹೇಗೆ ಸಿಂಹ ವ್ಯಾಘ್ರಾದಿಗಳ ಭಯ ಇರುತ್ತೋ ಅದೇ ಥರ ಈ ದಾರಿಯಲ್ಲಿ ಹೋಗುವವರು ಕೂಡ ಎಲ್ಲವೂ ಕೂಡ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಗೊತ್ತಾಗದೇನೆ ಹೇಗಿದೆ, ಮುಂದಿನ ದಾರಿ ಹೇಗಿದೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಹೋಗಿ ಕೆಸರಲ್ಲಿ ಬೀಳುವಂತಹ ಪ್ರಸಂಗಗಳು. ಕ್ವಚಿತ್ ಪತತಿ ಅಂಧಕೂಪೆ, ಆಳವಾಗಿರತಕ್ಕಂತಹ ಬಾವಿಗಳು, ಅಂತಹ ಜಾಗಗಳು ಎಲ್ಲ ಹುಲ್ಲುಗಳಿಂದ ಆವೃತವಾಗಿರುತ್ತೆ. ಇದು ಒಂದು ರಸ್ತೆ ಅಂತ ಕಾಲಿಡ್ತಾನೆ, ಹೋಗಿ ದಪ್ಪಂತ ಅದರಲ್ಲಿ ಹೊತ್ಕೊಂಡು ಬೀಳ್ತಾನೆ. ಹಾಗೆ ಕೆಸರು ಇರಬಹುದು, ಚೆನ್ನಾಗಿ ಕಾದಿರತಕ್ಕಂತಹ ಮರಳು ಇರತಕ್ಕಂತಹ ಜಾಗಗಳು, ಎಲ್ಲದರಲ್ಲೂ ಕೂಡ ಹೋಗಬೇಕಾಗತ್ತೆ. ಈ ಎಲ್ಲ ಒಂದು ಹಂತ. ಇನ್ನೂ ಕೆಲವು ಕಡೆಗಳಲ್ಲಿ ಮಳೆ ಬರುತ್ತಲ್ಲ, ಆ ಜಾಗದಲ್ಲಿ ಅಂಗಾರ ವೃಷ್ಟಿ ಕ್ವಚಿತ್ ಅಂತಾರೆ. ಕೆಂಡಗಳು ಆಕಾಶದಿಂದ ಬೀಳ್ತಾ ಇರ್ತಾವಂತೆ ಮೈ ಮೇಲೆ. ಕೆಲವು ಕಡೆ ಕಲ್ಲುಗಳು ಬಂದು ಬೀಳ್ತಾವೆ. ಈ ಥರದ ರಕ್ತವೃಷ್ಟಿ, ಶಸ್ತ್ರವೃಷ್ಟಿ, ಈ ಥರದ ವಿಚಿತ್ರವಾಗಿರತಕ್ಕಂಥ ದಾರಿ ಅದು. ಅದಕ್ಕೆ ಯಮನ ಪಟ್ಟಣಕ್ಕೆ ಹೋಗ್ತಕ್ಕಂತಹ ದಾರಿ ಅಂದರೆ ಅಷ್ಟು ಭಯಂಕರ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಹೀಗಿರುತ್ತೆ.
ಇವೆಲ್ಲ ಒಂದು ಹಂತ ಅಂತ ತಗೊಂಡ್ರೆ ಮತ್ತೊಂದು ಇದೆ. ಮಾರ್ಗ ಮಧ್ಯವಹ ಅತ್ಯುಗ್ರ ಘೋರ ವೈತರಣಿ ನದಿ ಸಾದೃಷ್ಟ ದುಃಖದ ಕಿಂಬ ಯಸ್ಯಾ ವಾರ್ತಾ ಭಯಾವಹ. ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಒಂದು ನದಿ ಸಿಕ್ಕತ್ತಂತೆ. ಆ ನದಿಯನ್ನು ವೈತರಣಿ ನದಿ ಅಂತ ಅದನ್ನು ಕರೆದಿದ್ದಾರೆ. ಅದನ್ನು ನೋಡೋದೇ ಕಷ್ಟ. ಯಾರಾದರೂ ಪಾಪಿಗಳು ಅದರ ಹತ್ತಿರಕ್ಕೆ ಬಂದರೆ, ತುಂಬ ಪಾಪ ಮಾಡಿದವ್ರ ಹತ್ತಿರಕ್ಕೆ ಬಂದರೆ ಅದು ಆ ನದಿ ತಾನೇ ಕುದೀಲಿಕ್ಕೆ ಶುರುವಾಗುತ್ತಂತೆ. ಸಿಟ್ಟಲ್ಲಿ ಕಣ್ಣು ದಿಟ್ಟಿಸಿ ನೋಡುವಂತೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ತುಪ್ಪವನ್ನು ಕಾಯಿಸ್ಲಿಕ್ಕಿಟ್ಟರೆ ಹೆಂಗೆ ಕೊತ ಕೊತನೆ ಕುದಿಯುತ್ತೆ, ಯಾರಾದರೂ ಪಾಪಿಗಳು ಬಂದರೆ ಸ್ವಯಂ ನದಿಯೇನೆ ಕೊಥತೆ ಸಾ ಮಹಾನದಿ ಅಂತಾರೆ. ಅಂತಹ ವಿಚಿತ್ರವಾಗಿರತಕ್ಕಂಥ ನದಿ, ಬಹಳ ವಿಶಾಲ ಶತಯೋಜನ ವಿಸ್ತೀರ್ಣ ನದಿ ಅಂತಂದರೆ ಏನು ಆರಾಮಾಗಿ ನೀರು ಗೀರು ಹರಿತಾ ಇರುತ್ತೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಅನಿಸುತ್ತೆ ನದಿ ಅಂತ ಶಬ್ದ ಕೇಳಿದಾಗ. ಆದರೆ ವೈತರಣಿ ನದಿ ಹಾಗಿರೋದಲ್ಲ. ಅದು ತುಂಬ ವಿಸ್ತಾರವಾಗಿರತಕ್ಕಂಥ ನದಿ. ಇಲ್ಲಿ ನೀರು ಹರಿಯುವಂತಹದ್ದಿಲ್ಲ, ಕೀವು ಮತ್ತು ರಕ್ತಗಳು ಮಾತ್ರ ಹರಿತಾ ಇರುವಂತಹ ಒಂದು ಜಾಗ ಅದು. ಅಲ್ಲಲ್ಲಿ ನಾವು ಕಲ್ಲು ಬಂಡೆಗಳನ್ನು ನೋಡ್ತೀವಲ್ಲ ನದಿಯಲ್ಲಿ, ಆ ಥರ ಇಲ್ಲಿ ಎಲುಬಿನ ರಾಶಿಯೇನೆ, ರಾಶಿ ರಾಶಿ ಎಲುಬುಗಳು ಅಲ್ಲಿರ್ತಾವಂತ. ಅನೇಕ ಕ್ರಿಮಿ ಕೀಟಗಳು ಅಲ್ಲಿ ಮಧ್ಯದಲ್ಲಿ, ಅಂತಹ ನದಿಯಲ್ಲಿ ಎಷ್ಟೋ ಜನ ಬೀಳ್ತಾರೆ. ಬಿದ್ದು ಕಷ್ಟಗಳನ್ನು ಅನುಭವಿಸುವಂತಹ ಪ್ರಸಂಗಗಳು ಬೇಕಾದಷ್ಟಿರ್ತಾವೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಕ್ರಿಮಿಭಿಸ್ ಸಂಕುಲ ಘೋರೈಹಿ, ಆ ಥರದ ಅನೇಕ ಕ್ರಿಮಿಗಳಿಂದ ಕೂಡಿರತಕ್ಕಂಥದ್ದು ಈ ನದಿ. ಈ ಥರದ ಅನೇಕ ನದಿ ಇದನ್ನು ದಾಟಿಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಹೇಗೆ ಈ ನದಿಯನ್ನು ದಾಟೋದು ಅನ್ನೋ ಪ್ರಶ್ನೆ. ಯಾರು ಈ ನದಿಯಲ್ಲಿ ಬೀಳ್ತಾ ಇದ್ದಾರೆ ಅಂಥವರನ್ನು ದಡಕ್ಕೆ ಸೇರಿಸುವ ಕೆಲಸವನ್ನು ಯಮನ ದೂತರು ಮಾಡ್ತಾರಂತೆ. ಹೇಗೆ? ಅವರ ಮೂಗುಗಳಿಗೆ ಕಬ್ಬಿಣದ ಕೊಂಡಿಯನ್ನು ಹಾಕಿ ಯಮನ ದೂತರುಗಳು ಆಕಾಶದಲ್ಲಿ ನಿಂತಿರ್ತಾರೆ. ನಿಧಾನಕ್ಕೆ ಅವರನ್ನು ಎಳ್ಕೊಂಡು ತಂದು ದಡಕ್ಕೆ ಬೀಳ್ತಾರೆ. ಈ ಮೀನು ಹಿಡಿಯೋದನ್ನು ನಾವು ನೋಡಿರ್ತೀವಿ. ಗಾಳ ಹಾಕಿದಾಗ ಅದಕ್ಕೆ ಮೀನು ಹಿಡ್ಕೊಂಡಿರುತ್ತೆ, ಗೊತ್ತಾಗುತ್ತೆ ಅವನಿಗೆ. ಅವಾಗೇನು ಮಾಡ್ತಾನೆ, ನಿಧಾನಕ್ಕೆ ತಂದು ಅದನ್ನು ಎಳ್ಕೋತಾನಲ್ಲ ದಡಕ್ಕೆ ಆ ಮೀನನ್ನು. ಆ ಥರ ಯಮನ ದೂತರುಗಳು ಈ ಪಾಪಿಯನ್ನು ಎಳೆದು ತಂದು ದಡಕ್ಕೆ ಬೀಳ್ಹಾಕ್ತಾ ಇದ್ದಾರೆ. ಹೀಗೆ ಆ ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳು. ಇದರ ಮಧ್ಯದಲ್ಲಿ ಆ ಯಮನ ದೂತರು ಸರಿಯಾಗಿ ಇವರು ಹೋಗೋದಿಲ್ಲ, ನಡೆಯೋದಿಲ್ಲ ಅಂದರೆ ಅವರ ಕಠೋರವಾದಂತಹ ಮಾತುಗಳನ್ನು ಕೇಳಬೇಕು. ಕೆಲವು ಸಂದರ್ಭದಲ್ಲಿ ಕೈಯಲ್ಲಿ ಚಾಟಿ ಹಿಡ್ಕೊಂಡು ದಂಡಗಳನ್ನು ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಇವೆಲ್ಲ ದುಃಖಗಳನ್ನು ಅನುಭವಿಸ್ತಾ ಹೋಗುವಾಗ ವಮಂತಹ ರುಧಿರಂ ವಕ್ತ್ರಾತ್, ಬಾಯಿಂದ ರಕ್ತ ಕಾರ್ಕೊಳ್ತಾ ಇರ್ತಾರೆ. ಎಲ್ಲ ಕಷ್ಟಗಳು ಅದನ್ನು ಸಂದರ್ಭದಲ್ಲಿ. ಆವಾಗ ತಾವು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮಗಳನ್ನು ಮಾಡಿದ್ದಾರೆ ಅವೆಲ್ಲ ಕರ್ಮಗಳನ್ನು ನೆನೆಸಿಕೊಂಡು ದುಃಖ ಪಡ್ತಾರಂತೆ. ಎಂಥ ಕೆಲಸ ಮಾಡಿದೆ ನಾನು, ಎಂಥೆಂಥ ಅವಕಾಶಗಳು ಸಾಧನೆ ಮಾಡಿಕೊಳ್ಳಿಕ್ಕೆ ಎಷ್ಟೆಷ್ಟು ಅವಕಾಶಗಳು ಸಿಕ್ಕಿತ್ತು, ಆ ಎಲ್ಲ ಅವಕಾಶಗಳಿಂದ ವಂಚಿತನಾಗಿ ಈ ದುಃಖ ಪಡ್ತಾ ಇದ್ದೀನಲ್ಲ ಅಂತ ಬಹಳ ವೇದನೆ ಅನುಭವಿಸ್ತಾ ಇದ್ದಾರೆ. ನೆನೆಸ್ಕೊಳ್ತಾರೆ. ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ ತತ್ಪ್ರಾಪ್ಯ ನ ಕೃತೋ ಧರ್ಮ ಈದೃಶಂ ಹಿಮಯಾ ಕೃತಂ. ಒಂದು ಮನುಷ್ಯ ಜನ್ಮ ಬಂದುಬಿಟ್ಟಿದೆ, ಸುಖ ಪಡ್ತಾ ಇದ್ದೀವಿ, ಆನಂದ ಅನುಭವಿಸ್ತಾ ಇದ್ದೀವಿ, ಗೊತ್ತಿಲ್ಲ ಇದರ ಹಿನ್ನೆಲೆ ಏನಿದೆ, ಇದರ ಕಷ್ಟ ಏನಿದೆ. ಎಷ್ಟೆಷ್ಟೋ ಜನ್ಮಗಳ ಸಾಧನೆಯನ್ನು ಮಾಡಿದರೆ ಆ ಎಲ್ಲ ಜನ್ಮಗಳಲ್ಲಿ ಕಠೋರವಾದ ವ್ರತ ಅನುಷ್ಠಾನಗಳನ್ನು ಮಾಡೋದು ಅಥವಾ ಇನ್ನೇನೋ ಸಾಧನೆಗಳನ್ನು ಮಾಡುವ ಪ್ರಭಾವದಿಂದ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದಿದೆ. ಇಂಥ ಮನುಷ್ಯ ಜನ್ಮ ಬಂದಾಗ ಅದರಿಂದ ಯಾವುದೇ ಸಾಧನೆಯನ್ನು ಮಾಡಿಕೊಳ್ಳದೇನೆ ಅನೇಕ ಪಾಪಕರ್ಮಗಳನ್ನು ಮಾಡಿದ್ದೇನೆ, ಎಂಥ ಕೆಲಸ ಮಾಡಿದೆ ನಾನು. ಎಷ್ಟೆಷ್ಟು ಅವಕಾಶಗಳಿತ್ತಲ್ಲ. ಮಯಾ ನ ದತ್ತಂ ನಹುತಂ ಹುತಾಶನೇ ತಪೋ ನ ತಪ್ತಂ ತ್ರಿದಶಾನ ಪೂಜಿತಾ ನ ತೀರ್ಥ ಸೇವಾ ವಿಹಿತಾ ವಿಧಾನತೋ ದೇಹಿನ್ ಕ್ವಚಿನ್ನಿಸ್ತರಯತ್ವಯಾ ಕೃತಂ. ತನ್ನ ಬಗ್ಗೆ ಬೈಕೋತಾ ಇದ್ದಾನೆ. ಅನೇಕ ಸಂದರ್ಭಗಳಿದ್ದು ಜೀವನದಲ್ಲಿ, ಬೇಕಾದಷ್ಟು ದಾನ ದಕ್ಷಿಣೆ ಕೊಡಬಹುದಿತ್ತು. ದೇವರು ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿದ್ದ, ದಾನ ಮಾಡಬೇಕು ಅನ್ನೋ ಬುದ್ಧಿಯಿಂದ ದಾನವನ್ನು ಮಾಡಲಿಲ್ಲ ಅಷ್ಟೇ. ಸೊ ಎಷ್ಟೋ ಸಂದರ್ಭಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವ ಪ್ರಸಂಗಗಳಿತ್ತು. ಅದರಿಂದ ಏನು ಪ್ರಯೋಜನ, ಯಾಕೆ ಮಾಡಬೇಕು, ಹೀಗೆಲ್ಲ ಯೋಚನೆಯನ್ನು ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡೋದರಿಂದ ತಪ್ಪಿಸಿಕೊಂಡೆ.
ತಪೋನ ತಪ್ತಂ, ಅನೇಕ ಜಪಗಳನ್ನು ಮಾಡುವ ಪ್ರಸಂಗಗಳಿತ್ತು ಜೀವನದಲ್ಲಿ. ಅದು ಯಾವುದನ್ನು ಕೂಡ ಮಾಡಲಿಲ್ಲ. ದೇವತೆಗಳ ಆರಾಧನೆಯನ್ನು ಮಾಡಲಿಲ್ಲ. ಕೈ ಕಾಲು ಗಟ್ಟಿಮುಟ್ಟಿತ್ತು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲಿ ಬೇಕಿದ್ರೂ ತಿರುಗಾಡ್ಬೋದಿತ್ತು. ಆ ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ಸಂಚಾರ ಮಾಡ್ಬೋದಲ್ಲ. ನ ತೀರ್ಥ ಸೇವಾ ವಿಹಿತ ವಿಧಾನತಃ, ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಲಿಲ್ಲ. ಮಾಡಿದ್ರೂ ಕೆಲವು ಸಂದರ್ಭಗಳಲ್ಲಿ ಹೆಂಗೆ ಅಂತಂದರೆ, ಏನೋ ಒಂದು ಪಿಕ್ನಿಕ್ ಹೋದಾಗೆ ಅಲ್ಲಿ ಇಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಬಂದದ್ದು. ಆ ತೀರ್ಥಕ್ಷೇತ್ರಗಳ ಸಂಚಾರ ಮಾಡಲಿಕ್ಕೆ ಅದರದ್ದೇ ಆದ ಕೆಲವು ಶಾಸ್ತ್ರದ ವಿಧಿ ನಿಯಮಗಳಿರ್ತವೆ. ಅದನ್ನು ಅನುಸರಿಸಿಕೊಂಡು ಅದನ್ನು ಮಾಡಬೇಕಾಗತ್ತೆ. ಅದ್ಯಾವುದನ್ನು ಕೂಡ ನಾನು ಮಾಡಲಿಲ್ಲ. ಆದ್ದರಿಂದ ಈ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ. ನ ಪೂಜಿತ ವಿಪ್ರಗಣಾಸುರಾಪಗಾ ನ ಚ ಆಶ್ರಿತಾ ಸತ್ಪುರುಷಾ ನ ಸೇವಿತಾ ಪರೋಪಕಾರ ನ ಕೃತಾ ಕದಾಚನ ದೇಹಿನ್ ಕ್ವಚಿನ್ನಿಸ್ತರಯತ್ವಯಾ ಕೃತಂ. ನ ಪೂಜಿತ ವಿಪ್ರಗಣಾ, ಬ್ರಾಹ್ಮಣರು ಮನೆಗೆ ಬಂದಾಗ ಅವರಿಗೆ ಸತ್ಕಾರಗಳನ್ನು ಮಾಡಲಿಲ್ಲ, ಅವರ ಆರಾಧನೆಯನ್ನು ಮಾಡಲಿಲ್ಲ. ಅಥವಾ ನಚಾಶ್ರಿತಾ ಸತ್ಪುರುಷಾ, ಅನೇಕ ಜನ ಸಜ್ಜನರು ಇರ್ತಾರೆ, ಅವರ ಬಳಿಗೆ ಹೋಗಿ ಏನೇನೋ ಸಂಶಯಗಳು, ಪ್ರಶ್ನೆಗಳು, ಧಾರ್ಮಿಕವಾದಂಥ ವಿಷಯಗಳನ್ನು ಕೇಳುವಂತಹದ್ದು ಏನು ಮಾಡಲಿಲ್ಲ. ಪರೋಪಕಾರ ನ ಕೃತಾ, ಯಾರೊಬ್ಬರಿಗೂ ಕೂಡ ಉಪಕಾರವನ್ನು ಮಾಡಿದ್ದು ಅಂತ ನಾನು ನೆನೆಸ್ಕೊಂಡ್ರೆ, ಯಾರಿಗೂ ಉಪಕಾರ ಮಾಡಿದ್ದೀನಿ ಅಂತ ಈ ಕೂತ್ಕೊಂಡು ನೆನೆಸ್ಕೊಂಡ್ರೆ ಯಾರೊಬ್ಬರಿಗೂ ಉಪಕಾರ ಮಾಡಲಿಲ್ಲ. ಪ್ರತ್ಯುತ ಎಲ್ಲರಿಂದಲೂ ಉಪಕಾರವನ್ನು ಪಡೆದುಕೊಂಡಿದ್ದೇನೆ ಅಷ್ಟೇ ಹೊರತು ಯಾರೊಬ್ಬರಿಗೂ ಕೂಡ ಉಪಕಾರವನ್ನು ಮಾಡಲಿಲ್ಲ. ಎಷ್ಟೆಷ್ಟೋ ಮಾಡ್ಬೋದು, ಲೋಕಕ್ಕೆ ಉಪಕಾರ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಜಲಾಶಯೋ ನೈವ ಕೃತಃ ನಿರ್ಜಲೆ, ನೀರೇ ಇಲ್ಲದೆ ಇರತಕ್ಕಂಥ ಎಷ್ಟೋ ಸ್ಥಳಗಳಿದ್ದಾವೆ. ಅಲ್ಲೆಲ್ಲ ಹೋಗಿ ಬಾವಿಯನ್ನು ತೋಡಿಸೋ ಕೆಲಸವೋ ಅಥವಾ ಅವರಿಗೆ ಒಂದು ನೀರನ್ನು ಒದಗಿಸುವ ಕೆಲಸವೋ ಮಾಡಬಹುದು. ಮನುಷ್ಯ ಹೇತೋ ಪಶು ಪಕ್ಷಿ ಹೇತವೇ. ಎಷ್ಟೋ ಬಿಸಿಲುಗಾಲ, ಅನೇಕ ಪ್ರಾಣಿಗಳು ಬಾಯಾರ್ಕೊಂಡು ಓಡಾಡ್ತಾ ಇರ್ತವೆ. ಮನೆ ಎದುರುಗಡೆ ಒಂದು ಬಕೆಟಲ್ಲಿ ನೀರಿಟ್ಟರೂ ಸಾಕು, ಅವುಗಳು ಕುಡಿದು ಹೋಗ್ತವೆ. ಇದೇನು ತುಂಬ ಕಷ್ಟಪಡಬೇಕಾದ ಕೆಲಸ ಅಲ್ಲ. ಆದರೆ ಅಷ್ಟನ್ನೂ ಕೂಡ ಮನುಷ್ಯ ನಾನು ಯಾಕೆ ಮಾಡಬೇಕು ಅದನ್ನು? ಆ ಹಸು ಹೋದರೆ ಹೋಯಿತು, ನನಗೆ ಯಾಕೆ? ಈ ಥರದ ವಿಚಾರದಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಬೇಕಾದಷ್ಟು ಉಪಕಾರವನ್ನು ಮಾಡೋ ಮೂಲಕವಾಗಿ ಅಲ್ಲೆಲ್ಲ ಇರುವಂತಹ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಜೀವನದಲ್ಲಿ ಬೇಕಾದಷ್ಟು ಅವಕಾಶಗಳಿತ್ತು. ಅದ್ಯಾವುದನ್ನು ಕೂಡ ಮಾಡಲಿಲ್ಲ. ಅಥವಾ ಗೋವಿಪ್ರವೃತ್ಯರ್ಥ ಮಕಾರಿ ನಾಣ್ವಪಿ, ಒಬ್ಬ ಬ್ರಾಹ್ಮಣನಿಗೆ ಅವನ ಜೀವನದ ವ್ಯವಸ್ಥೆ, ಬದುಕುವ ವ್ಯವಸ್ಥೆ, ಎಷ್ಟೆಷ್ಟು ಪ್ರಸಂಗಗಳು ಬರ್ತವೆ. ಅವರು ಇವ್ರು ಯಾರೋ ಕೇಳಿರ್ತಾರೆ, ನಮ್ದು ಏನು ಕೆಲಸ, ಇವ್ರ ನಂಬರ್ ಅವ್ರಿಗೆ ಕೊಡೋದು, ಅವ್ರ ನಂಬರ್ ಇವ್ರಿಗೆ ಕೊಡೋದು, ನೋಡಿ ಹಿಂಗೆ ಕೆಲಸ ಇದೆ ಅಂದರೆ ತೊಗೊಳ್ಳಿ, ಇವರು ಇಂಥವ್ರು ಇದ್ದಾರೆ. ಇಷ್ಟು ಮಾಡಲಿಕ್ಕೂ ನನಗೆ ಪುರುಸೋತಿಲ್ಲ. ಹಾಗಾಗಿ ಒಬ್ಬ ಬ್ರಾಹ್ಮಣನಿಗೆ ಒಂದು ಜೀವನದ ವ್ಯವಸ್ಥೆಯನ್ನು ನಾನು ಮಾಡಲಿಲ್ಲ. ಅಥವಾ ಒಂದು ಹಸುವಿಗೆ ಅದಕ್ಕೊಂದು ಗೋಗ್ರಾಸವೋ ಇನ್ನೇನೋ ಆ ಥರದ ವ್ಯವಸ್ಥೆಗಳನ್ನು ನಾನು ಮಾಡಲಿಲ್ಲ. ಆದ್ದರಿಂದ ಶ್ರುತಂ ಪುರಾಣಂ ನ ಚ ಪೂಜಿತಜ್ಞಃ ದೇಹಿನ್ ಕ್ವಚಿನ್ನಿಸ್ತರಯತ್ವಯಾ ಕೃತಂ. ಎಲ್ಲೋ ಪುರಾಣ ನಡೀತಾ ಇದೆ, ಹೋಗಿ ಕೇಳಬೇಕು, ಕೇಳುವ ಪ್ರಸಂಗಗಳು ಬೇಕಾದಷ್ಟಿದ್ದು, ಜೀವನದಲ್ಲಿ ಅವಕಾಶ ಇತ್ತು. ಅದೇ ಪುರಾಣ ಮತ್ತು ಕೇಳಿದ್ದೆ ಏನು ಕೇಳೋದು? ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ಪುರಾಣಗಳನ್ನು ಅವಹೇಳನ ಮಾಡಿ ಆಯಿತು, ಪುರಾಣ ಹೇಳುವವರ ಬಗ್ಗೆ ಅವಹೇಳನ ಮಾಡಿ ಆಯಿತು. ಇದೆಲ್ಲ ನಾನು ಮಾಡಿರತಕ್ಕಂಥ ಪಾಪಗಳು. ಭರ್ತುರ್ಮಯ ನೈವ ಕೃತಂ ಹಿತಂ ವಚಃ ಪತಿವ್ರತಂ ನೈವ ಕದಾಪಿ ಪಾಲಿತಂ ನ ಗೌರವಂ ಕ್ವಾಪಿ ಕೃತಂ ಗುರೂಚಿತಂ ದೇಹಿನ್ ಕ್ವಚಿನ್ನಿಸ್ತರಯತ್ವಯಾ ಕೃತಂ. ಅನೇಕ ಸಂದರ್ಭಗಳಲ್ಲಿ ಗಂಡನಿಗೆ ಎದುರು ಮಾತಾಡಿರುವಂಥದ್ದಾಗಬಹುದು, ಪಾತಿವ್ರತ್ಯ ಪಾಲನೆ ಮುಂತಾಗಿರುವಂತಹದ್ದು, ಇವೆಲ್ಲ ಬೇಕಾದಷ್ಟು ಪ್ರಸಂಗಗಳಿದ್ದು ಜೀವನದಲ್ಲಿ ಯಾವುದನ್ನು ಕೂಡ ಮಾಡಲಿಲ್ಲ ನಾನು ಅಂತ ಹೀಗೆ ತಾನು ಮಾಡಿರತಕ್ಕಂಥ ಅನೇಕ ಪಾಪಗಳನ್ನು ನೆನೆಸ್ಕೊಂಡು ತುಂಬ ಕಷ್ಟದಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದ. 18ನೇ ದಿವಸಕ್ಕಾಗುವಾಗ ಸೌಮ್ಯ ಅನ್ನುವಂತಹ ಮೊದಲನೇ ಪಟ್ಟಣ, ಆ ಪಟ್ಟಣವನ್ನು ಬಂದು ತಲುಪಿದ್ದಾನೆ. ಅಲ್ಲಿ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ನೆನೆಸ್ಕೋತಾನಂತೆ. ತನ್ನ ಬಂಧು ಮಿತ್ರರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕೂಡ ನೆನೆಸ್ಕೋತಾನೆ. ಯಾಕೆಂದರೆ ಹಸುವಾಗಿದೆ, ಬಾಯಾರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಅವರೇನಾದರೂ ಬ್ರಾಹ್ಮಣರಿಗೆ ಅಲ್ಲಿ ಊಟಕ್ಕೆ ಹಾಕಿದರೆ, ಇವರು ಮಾಸಿಕ ಇದೆ ಅಂತ ಅಂದ್ಕೊಂಡು ಅವರೇನಾದರೂ ಅಲ್ಲಿ ಊಟಕ್ಕೆ ಹಾಕಿದರೆ ಸ್ವಲ್ಪ ಅಲ್ಲಿ ನನಗೆ ಆಹಾರ ಬಂದು ಒದಗುತ್ತೆ, ನನ್ನ ಹಸಿವು ಬಾಯಾರಿಕೆಗಳು ಪರಿಹಾರ ಆಗುತ್ತೆ, ಯಾರು ಮಾಡೋರಿದ್ದಾರೆ? ಆವಾಗ ಅಲ್ಲಿರ್ತಕ್ಕಂಥ ಯಮನ ದೂತರುಗಳು ಅವ್ರು ಹೇಳ್ತಾರೆ, ಭಾರಿ ಜೀವನದಲ್ಲಿ ಬದುಕಿದ್ದಾಗ ಒದ್ದಾಡಿದೆಯಲ್ಲ, ದುಡ್ಡು ದುಡ್ಡು ಅಂತ ಒದ್ದಾಡಿ. ಅವ್ರು ಕೇಳಿದ್ರು, ಕ್ವಧನಂ ಕ್ವಸುತ ಜಾಯ ಕ್ವಸುಹೃತ್ ಕ್ವಚ ಬಾಂಧವಾಹ.
ಸ್ವಕರ್ಮೋಪಾರ್ಜಿತಂ ಭೋಕ್ತ ಮೂಢಯಾ ಹಿ ಚಿರಂ ಪಥಿ. ಏನು ಹೇಳಿದ್ರು ಇಲ್ಲ, ನನ್ನ ಹೆಂಡತಿ ಬೇಕು, ನನ್ನ ಮಕ್ಕಳು ಬೇಕು, ಅವ್ರ ದುಡ್ಡು ಬೇಕು. ಮನುಷ್ಯ ತುಂಬ ಒದ್ದಾಡಿದ್ದಾನೆ ಇದಕ್ಕೋಸ್ಕರಾಗಿ, ಇಷ್ಟಕ್ಕೋಸ್ಕರ ಬಹಳ ತನ್ನ ಜೀವನವನ್ನು ಪೂರ್ತಿ ಅದರಲ್ಲೇ ವ್ಯರ್ಥವಾಗಿ ಕಳೆದು ಬಿಟ್ಟಿದೆ. ಎಷ್ಟೋ ಜನ ಹೇಳೋದಿರುತ್ತೆ, ಯಾರು ನಿನಗೆ ಇಷ್ಟ? ಕೆಲವರಂದರು ನನಗೆ ನನ್ನ ಮಗ ಅಂದರೆ ಬಹಳ ಇಷ್ಟ, ಕೆಲವರಂದರು ನನಗೆ ಹೆಂಡತಿ ಅಂದರೆ ಬಹಳ ಇಷ್ಟ, ಕೆಲವರಂದರು ದುಡ್ಡು ಅಂದರೆ ಬಹಳ ಇಷ್ಟ. ಅದೆಲ್ಲ ಸುಳ್ಳಂತೆ. ನಿಜವಾಗ್ಲೂ ಇಷ್ಟ ಯಾರು ಅಂತಂದರೆ ನನಗೆ ಇಷ್ಟ. ನನಗೆ ಇಷ್ಟ ಆಗುವಷ್ಟು ಮತ್ತಾರು ನನಗೆ ಇಷ್ಟ ಆಗೋದಿಲ್ಲ. ಉಳಿದದ್ದೆಲ್ಲ ಎರಡನೇ ಇಷ್ಟ, ಮೂರನೇ ಇಷ್ಟ ಅಂತ ಆ ವಿಕಲ್ಪದಲ್ಲಿ ಹೋಗುತ್ತೆ ಹೊರತಾಗಿ ವಾಸ್ತವಿಕವಾಗಿ ನನಗೆ ಇಷ್ಟ ಆಗೋದು ಯಾರು ಅಂದರೆ ನಾನು ಮಾತ್ರ. ಗುರುಗಳು ಯಾವಾಗಲೂ ಒಂದು ಕಥೆ ಹೇಳೋರು. ಒಂದು ಮನುಷ್ಯನ ಸ್ವಭಾವ ಹೆಂಗಿರುತ್ತೆ ಅಂತ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು? ಮಂಗನನ್ನು ಪರೀಕ್ಷೆ ಮಾಡಬೇಕಂತ. ಯಾಕೆಂದರೆ ಮಂಗನಿಂದಲೇ ಮನುಷ್ಯ ಬಂದದ್ದು ಅಂತ ಒಂದು ಸಿದ್ಧಾಂತ ಇರೋದರಿಂದ ಮಂಗನನ್ನು ಪರೀಕ್ಷೆ ಮಾಡಬೇಕು. ಸುಮ್ಮನೆ ಮನುಷ್ಯರು ಹೇಳ್ತಿರ್ತಾರೆ, ನಂಗೆ ಯಾರು ಇಷ್ಟ? ನಂಗೆ ಮಗ ಅಂದರೆ ಇಷ್ಟ, ನಂಗೆ ಮಗಳು ಅಂದರೆ ಭಾಳ ಇಷ್ಟ. ಪರೀಕ್ಷೆ ಮಾಡೋಣ. ಅದಕ್ಕೆ ಒಂದು ಮಂಗನ ಕೈಯಲ್ಲಿ ಅದರ ಮರಿಯನ್ನು ಕೊಟ್ಟು ಒಂದು ತೊಟ್ಟಿಯಲ್ಲಿ ಆ ಮಂಗನನ್ನು ಕೂಡಿಸಿದ್ರಂತೆ. ಆ ತೊಟ್ಟಿಯಲ್ಲಿ ನೀರು ಬಿಡ್ಲಿಕ್ಕೆ ಶುರು ಮಾಡಿದ್ರು. ನೀರು ಮೇಲಕ್ಕೆ ಬರ್ತಾ ಇದೆ, ಕಾಲು ಮುಳುಗ್ತಾ ಬಂತು. ಮಗುವನ್ನು ಸೊಂಟದಲ್ಲಿ ಇಟ್ಕೊಂಡಿತ್ತಲ್ಲ, ಆ ಮಂಗ ಯೋಚನೆ ಮಾಡ್ತು, ನನಗೇನಾದರೂ ಪರವಾಗಿಲ್ಲ, ನನ್ನ ಮಗುಗೆ ಮಾತ್ರ ಏನಾಗಬಾರ್ದು. ಸೊಂಟದಲ್ಲಿದ್ದ ಮಗುವನ್ನು ಎತ್ತಿ ಹೆಗಲ ಮೇಲೆ ಇಟ್ಕೊಂತಂತೆ. ಸರಿ ನೋಡೋಣ ಅಂತ ನೀರು ಬಿಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಯಥಾ ಪ್ರಕಾರ ನೀರು ಹೆಗಲಿನ ಥರ ಬಂತು. ಬರುವಾಗ ಮಂಗ ಯೋಚನೆ ಮಾಡ್ತು, ನನಗೇನಾದರೂ ಪರವಾಗಿಲ್ಲ, ನನ್ನ ಮಗುಗೆ ಮಾತ್ರ ಏನಾಗಬಾರ್ದು. ಎತ್ತಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಆಮೇಲೆ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಮತ್ತೆ ನೀರು ಬಿಡ್ಲಿಕ್ಕೆ ಶುರು ಮಾಡಿದ್ರು. ಕಂಠ ಮುಳುಗ್ತು, ತುಟಿ ಮುಳುಗ್ತು, ಮೂಗು ಮುಳುಗ್ತಾ ಇದೆ, ಇನ್ನೇನು ಉಸಿರುಗಟ್ಟುವ ಪ್ರಸಂಗ. ಆವಾಗ ಮಂಗ ಏನು ಮಾಡುತ್ತೆ ಅಂತಂದರೆ ತಲೆ ಮೇಲಿದ್ದ ಮಗುವನ್ನು ಎತ್ತಿ ಕೆಳಗೆ ಹಾಕಿ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಬದುಕಿದ್ರೆ ಬದುಕಿರ್ತೀನಿ ಅಂದರೆ ಇದರರ್ಥ ನಾವು ಸುಮ್ಮನೆ ಹೇಳೋದಷ್ಟೇ ಬಾಯಿಗೆ. ವಾಸ್ತವಿಕವಾಗಿ ಮನುಷ್ಯನಿಗೆ ಯಾರು ಇಷ್ಟ ಅಂತಂದರೆ ನನಗೋಸ್ಕರ ನಾನು ಬಹಳ ಇಷ್ಟ ಆಗ್ತೇನೆ. ಅದರಿಂದ ಅದಕ್ಕೋಸ್ಕರವಾಗಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿ ಆಯಿತು, ಉಳಿದವ್ರನ್ನೆಲ್ಲ ಅದಕ್ಕೋಸ್ಕರವಾಗಿಯೇ ನನಗೆ ಬೇಕಾದವರನ್ನೆಲ್ಲ ನಾನು ಸೇರಿಸ್ಕೊಂಡಾಯಿತು, ಅವರಿಗೋಸ್ಕರ ತನ್ನ ಜೀವನವನ್ನು ಕಳೆದದ್ದು ಕೂಡ ಆಯಿತು. ಎಲ್ಲಿಯೂ ಕೂಡ ಒಂದಿಷ್ಟು ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ. ಆವಾಗ ಅಲ್ಲಿರ್ತಕ್ಕಂಥ ಯಮನ ದೂತರು ಕೇಳ್ತಾರೆ, ಇದೇನಿದು, ಏನು ಜೀವನದಲ್ಲಿ ಏನು ಸಾಧನೆ ಮಾಡ್ಕೊಂಡಿಲ್ವಲ್ಲ, ಯಾಕೆ ಹಿಂಗೆ ಬಂದಿದ್ದಿ? ಗೊತ್ತಿಲ್ಲ ಅಂದು ಮಾತ್ರ ಸುಳ್ಳು ಹೇಳಬೇಡ ಅಂದ್ರೆ. ನನಗೆ ಹಿಂಗೊಂದು ದಾರಿ ಇರುತ್ತೆ, ಹಿಂಗೊಂದು ಯಮನ ಪಟ್ಟಣ ಅಂತ ಒಂದಿರುತ್ತೆ, ನಂಗೆ ಗೊತ್ತೇ ಇರಲಿಲ್ಲ, ಗೊತ್ತಿದ್ರೆ ನಾನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅವ್ರು ಹೇಳಿದ್ರು, ಆಬಾಲ ಖ್ಯಾತ ಮಾರ್ಗೋಯಂ ನೈವಪ್ರೇತ ತ್ವಯಾಶ್ರುತಃ. ಇದು ಸಣ್ಣವ್ರು ಇರುವಾಗಲೇ ಅಜ್ಜಿಯಂದರು ಅಮ್ಮಂದ್ರೆಲ್ಲ ಕಥೆ ಹೇಳ್ತಿರ್ತಾರೆ, ಹಿಂಗೊಂದು ನರಕ ಇರುತ್ತೆ, ಯಮನ ಪಟ್ಟಣ ಇರುತ್ತೆ, ಯಮ ಅಂತ ಒಬ್ಬನಿರ್ತಾನೆ, ಯಮದೂತರುಗಳಿರ್ತಾರೆ. ಇದು ಅನೇಕ ಕಥೆಗಳಲ್ಲಿ ಇವರು ಬರ್ತಾನೇ ಇರ್ತಾರೆ. ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದರಷ್ಟು ಸುಳ್ಳು ವಂಚನೆ ಇನ್ಯಾವುದೂ ಕೂಡ ಇರಲ್ಲ. ಅದರಿಂದ ಯಾಕೆ ಏನೂ ಕೂಡ ಸಾಧನೆಯನ್ನೇ ಮಾಡಿಕೊಳ್ಳಿಲ್ವಲ್ಲ ನೀನು? ಪುರಾಣ ಸಂಭವಂ ವಾಕ್ಯಂ ಕಿಂ ದ್ವಿಜೇಭ್ಯೋಪಿ ನಶ್ರುತಂ. ಹೋಗಲಿ ಬೇಡ, ಮನೆಯಲ್ಲಿ ನಿನಗೆ ಯಾರೂ ಹೇಳೋರಿಲ್ಲ ಅಂತಂದರೆ ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಹೋದಾಗ ಏನೋ ಒಂದಿಷ್ಟು ಉಪನ್ಯಾಸಗಳು ಅಲ್ಲಿ ಇಲ್ಲಿ ಆಗ್ತಿರುತ್ತಲ್ಲ, ಅವುಗಳಿಗೆ ಕಿವಿ ಕೊಟ್ಟಾಗಾದರೂ ಗೊತ್ತಾಗಬೇಕಲ್ಲಪ್ಪ, ಹಿಂಗೊಂದು ಯಮನ ಪಟ್ಟಣ ಇರುತ್ತೆ, ಸತ್ತ ಮೇಲೆ ಹಿಂಗೊಂದು ದಾರಿಗೆ ಹೋಗಬೇಕಾಗತ್ತೆ, ನಾನು ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕಲ್ಲ, ಏನೂ ಮಾಡ್ಕೊಳ್ಳಿಲ್ವಲ್ಲ, ಯಾಕೆ ಹೀಗಿದ್ದೀಯಾ ನೀನು? ಆ ಸಂದರ್ಭದಲ್ಲಿ ಅಲ್ಲಿ ಅತ್ರ ದತ್ತಂ ತೈಹಿ ಪೌತ್ರೈಹಿ ಸ್ನೇಹಾದ್ವಾ ಕೃಪಯಾಥವಾ ಮಾಸಿಕಂ ಪಿಂಡಮಶ್ನಾತಿ ತತಃ ಸೌರಿಪುರಂ ವ್ರಜೇತ್. ಅಲ್ಲಿ ಮಕ್ಕಳು ಅಥವಾ ಬಂಧುಗಳು ಯಾರಾದರೂ ಅವ್ರ ಮೇಲೆ ಪ್ರೀತಿಯಿಂದ ಒಂದು ಮಾಸಿಕ ಶ್ರಾದ್ದವನ್ನು ಮಾಡಿದ್ರೆ ಆವಾಗ ಆ ಮಾಸಿಕದ ಆ ಶ್ರಾದ್ದವನ್ನು ಸ್ವೀಕರಿಸಿಕೊಂಡು ತಾನು ಮುಂದೆ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಆ ಪಟ್ಟಣದ ಹೆಸರು ಸೌರಿಪುರ ಅಂತ ಆ ಪಟ್ಟಣ. ಯಾವಾಗ ಆ ಸೌರಿಪುರಕ್ಕೆ ಬಂದಾಗ ಅಲ್ಲಿ ತ್ರೈಪಾಕ್ಷಿಕ ಶ್ರಾದ್ದ, ಆ ತ್ರೈಪಾಕ್ಷಿಕ ಶ್ರಾದ್ದ ಅಲ್ಲಿ ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಮುಂದೆ ನಗೇಂದ್ರ ಭವನ ಅಂತ ಆ ಪಟ್ಟಣದ ಹೆಸರು. ಎಲ್ಲ ಪಟ್ಟಣಗಳು ಕೂಡ ಒಂದು ಅನ್ವರ್ಥವಾದಂತಹ ಪಟ್ಟಣಗಳು. ನಗೇಂದ್ರಗಳು ಅಂತಂದರೆ ಅದಕ್ಕರ್ಥ ಪರ್ವತಗಳು ಅಂತ ಅರ್ಥ. ಹಾಗಾಗಿ ಆ ಪರ್ವತಗಳು ತುಂಬ ದೊಡ್ಡ ಪರ್ವತಗಳು ಇರತಕ್ಕಂಥ ಜಾಗ ಅಲ್ಲಿಗೆ ಬಂದು ಅಲ್ಲಿ 2ನೇ ತಿಂಗಳ ಶ್ರಾದ್ದ ಅದನ್ನು ಸ್ವೀಕಾರ ಮಾಡಿ ಮಾಸದ್ವಯಾವಸಾನೇತು ತತ್ಪುರಂ ವ್ಯಥಿತಃ ವ್ರಜೇತ್. ಆ ಪಟ್ಟಣವನ್ನು ದಾಟಿಕೊಂಡು ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬರುವಾಗ ಅಲ್ಲಿ ಗಂಧರ್ವ ಪಟ್ಟಣ ಅಂತ ಆ ಜಾಗ, ಅಲ್ಲಿ ಆ ಮಾಸಿಕ ಶ್ರಾದ್ದ ಇತ್ಯಾದಿಗಳನ್ನು ಸ್ವೀಕರಿಸಿಕೊಂಡು ತನ್ನ ಆಯಾಸ ಪರಿಹಾರ ಮಾಡಿಕೊಂಡು ಮುಂದೆ ಶೈಲಾಗಮ
4ನೇ ತಿಂಗಳಿಗೆ ಆಗುವಾಗ ಶೈಲಾಗಮ ಅಂತ ಒಂದು ಪಟ್ಟಣವನ್ನು ತಲುಪಿದ್ದಾನೆ. ಆ ಶೈಲಾಗಮ ಈ ಪಟ್ಟಣದಲ್ಲಿ ಅದೇನು ಹೇಳಿದ್ದು, ಶೈಲಾಗಮ ಅಂತ ಯಾಕೆ ಹೆಸರು ಅಂತಂದರೆ, ಅಲ್ಲಿ ಯಾಕೆ ಇದ್ದಕ್ಕಿದ್ದಂತೆ ಬಂದು ಇದ್ದಕ್ಕಿದ್ದಂತೆ ಮಳೆ ಬರುತ್ತಲ್ಲ, ಹಾಗೆ ಇದ್ದಕ್ಕಿದ್ದಂತೆ ತಪತಪನೆ ಬಂದು ಮೈ ಮೇಲೆ ಕಲ್ಲುಗಳು ಬಂದು ಬೀಳಲಿಕ್ಕೆ ಶುರು ಮಾಡ್ತಾವಂತೆ. ಪಾಷಾಣಾಹ ತತ್ರ ವರ್ಷಂತಿ. ಯಾಕೆ ಅಂತಂದರೆ ಪ್ರೇತಸ್ಯೋಪರಿ ಭೂರುಷಃ, ಅವನಿಗೆ ಕಷ್ಟ ಆಗಬೇಕು, ಅವನು ಮಾಡಿರತಕ್ಕಂಥ ಪಾಪಗಳಿಗೆ ಅವನು ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನೋ ಕಾರಣದಿಂದಲೇ ಅವನ ಮೈ ಮೇಲೆ ಬಂದು ಕಲ್ಲುಗಳು ಬಂದು ಬೀಳ್ತಾ ಇರ್ತವೆ. ಆದ್ದರಿಂದ ಆ ಪಟ್ಟಣವನ್ನು ಶೈಲಾಗಮ ಅಂತ ಹೆಸರಿನಿಂದ ಕರೆದಿದ್ದಾರೆ. ಅಲ್ಲಿಂದ 4ನೇ ತಿಂಗಳು ಶ್ರಾದ್ದವನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಬರುವಾಗ 5ನೇ ತಿಂಗಳಿಗೆ ಕ್ರೌಂಚ ಅಂತ ಒಂದು ಪಟ್ಟಣ, ಆ ಪಟ್ಟಣದಲ್ಲಿ ಇದ್ದು ಆಮೇಲೆ ಮುಂದೆ ಕ್ರೂರ ಪಟ್ಟಣ ಅಂತ ತಲುಪಬೇಕು. ಆ ಕ್ರೂರ ಪಟ್ಟಣಕ್ಕೆ ತಲುಪುವ ಆ ಸಂದರ್ಭದಲ್ಲಿ ಆವಾಗ ಒಂದು 6 ತಿಂಗಳಿಗೆ ಸ್ವಲ್ಪ ಕಡಿಮೆ ಸಮಯ ಇರುತ್ತೆ. ಅದನ್ನು ಊನ ಷಾಣ್ಮಾಸಿಕ ಅಥವಾ ನ್ಯೂನ ಷಾಣ್ಮಾಸಿಕ ಅಂತ ಕರೀತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಬರುವಾಗ ಅಲ್ಲಿ ಆ ಪಟ್ಟಣದಲ್ಲಿ ಇದ್ದು ಕ್ರೂರಪುರ ಅನ್ನುವಂತಹ ಪಟ್ಟಣದಲ್ಲಿ ಇದ್ದು ಮತ್ತೆ ಮುಂದಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಆ ಮುಂದಕ್ಕೆ ಪ್ರಯಾಣವನ್ನು ಮಾಡುವಾಗ ಅಲ್ಲಿಯೇ ಹಿಂದೆ ಹೇಳಿರತಕ್ಕಂಥ ನದಿ ಸಿಗತಕ್ಕಂಥ ಜಾಗ ಅದು ವೈತರಣಿ ನದಿ ಅಂತ ಇದೆ. ವೈತರಣಿ ನದಿ ಹಿಂದೆ ಹೇಳದಂತೆ ಕೀವು ರಕ್ತಗಳಿಂದ ಮಾತ್ರ ಹರಿತಾ ಇರುವಂಥ ನದಿ. ಆ ನದಿಯನ್ನು ಯಾರೂ ಕೂಡ ಈಜಾಡ್ಕೊಂಡು ದಾಟ್ತೀನಿ ಏನು ಸಾಹಸಗಳು ಯಾವುದೂ ಅಲ್ಲಿ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾದರೆ ದಾಟೋದು ಹೇಗೆ ಆ ನದಿಯನ್ನು? ದಾಟಲಿಕ್ಕೆ ಒಂದು ಅವಕಾಶ ಏನು ಅಂತಂದರೆ, ಆ ಯಮನ ದೂತರುಗಳು ಆ ಕೊಕ್ಕೆ ಹಾಕಿ ಎಳೆದು ತಂದು ಆ ದಳಕ್ಕೆ ಬಿಸಾಡ್ತಾರೆ. ಅಥವಾ ಅಲ್ಲಿ ದೋಣಿಗಳು ಇದ್ದಾವಂತೆ, ಆ ದೋಣಿಗಳ ಮೂಲಕವಾಗಿ ಆ ನದಿಯನ್ನು ದಾಟಲಿಕ್ಕೆ ಅವಕಾಶ ಇದೆ. ಆದರೆ ಆ ದೋಣಿ ಅವರು ಕೊಡಬೇಕು, ಯಮನ ದೂತರುಗಳು ಅಲ್ಲಿ ದೋಣಿಯನ್ನು ಇವನು ಹತ್ತಿಸ್ಬೇಕು ಅಂತಂದರೆ ಇವನೇನಾದರೂ ಅವರಿಗೆ ಕೊಡಬೇಕು. ಏನು ಕೊಡಬೇಕು? ಈ ಕೊಡಲಿಕ್ಕೆ ಅವನ ಹತ್ರ ಏನೂ ಇಲ್ಲ. ಜೀವನದಲ್ಲಿ ತಾನು ಬದುಕಿದ್ದಾಗ ಏನಾದರೂ ಗೋದಾನ ಮಾಡಿದ್ದರೆ ಆವಾಗ ಆ ದೋಣಿಯನ್ನು ಹತ್ತಿಕೊಂಡು ಆರಾಮಾಗಿ ಅನಾಯಾಸವಾಗಿ ಸಲೀಸಾಗಿ ಆ ನದಿಯನ್ನು ದಾಟ್ಕೊಂಡು ಆ ದಳಕ್ಕೆ ಹೋಗ್ಬೋದು. ಅಥವಾ ಈ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಆ ಊನ ಷಾಣ್ಮಾಸಿಕ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಏನಾದರೂ ಒಂದು ಗೋದಾನವನ್ನು ಮಾಡಿದರೂ ಕೂಡ ಆ ದೋಣಿಯ ಮೂಲಕವಾಗಿ ಆ ನದಿಯನ್ನು ದಾಟ್ಬೋದು. ಆದ್ದರಿಂದಲೇ ಆ ನದಿಯನ್ನು ವೈತರಣಿ ನದಿ ಅಂತ ಕರೆದಿದ್ದಾರೆ. ವಿತರಣಂ ಅಂದರೆ ದಾನ ಅಂತ ಅರ್ಥ. ವಾಸ್ತವಿಕ ವಿತರಣಂ ಅಂದರೆ ದಾನ, ಕೈ ತುಂಬ ಚೆಲ್ಲಿ ದಾನ ಮಾಡುವುದಕ್ಕೆ ವಿತರಣಂ ಅಂತ ಕರೀತಾರೆ. ಆದರೆ ವಿತರಣಂ ಎಲ್ಲ ದಾನಗಳಲ್ಲಿಯೂ ಅತಿಯಾದ ಶ್ರೇಷ್ಠವಾಗಿರುವಂತಹ ದಾನ ಗೋದಾನವಾದ್ದರಿಂದ ವಿತರಣಂ ನಾಮ ಗೋದಾನಂ. ವಿತರಣಂ ಅನ್ನೋ ಶಬ್ದಕ್ಕೆ ಅರ್ಥ ಗೋದಾನ ಅಂತ ತಗೊಂಡ್ರೆ ಗೋದಾನದಿಂದ ಮಾತ್ರ ದಾಟಬಹುದಾದ ನದಿ. ಆದ್ದರಿಂದ ಆ ನದಿಯನ್ನು ವೈತರಣಿ ನದಿ ಅಂತ ಅದನ್ನು ಕರೆದಿದ್ದಾರೆ. ಆ ನದಿಯನ್ನು ದಾಟಬೇಕು ಅಂತಂದರೆ ಅದಕ್ಕೊಂದು ಗೋದಾನ ಮಾಡತಕ್ಕಂಥ ಒಂದು ಪದ್ಧತಿ ಇದೆ. ಆ ಕ್ರಮದಲ್ಲಿ ಅದಕ್ಕೆ ಗೋದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಯಾರು ಗೋದಾನವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಜೀವನದಲ್ಲಿ ಆರಾಮಾಗಿ ಅದನ್ನು ದಾಟಿಬಿಡ್ತಾರೆ. ಯದಿ ತ್ವಯಾ ಪ್ರದತ್ತಾ ಗೌಹು ತದಾ ನೌಹು ಉಪಸರ್ಪತಿ. ನೀನು ಗೋದಾನ ಮಾಡಿದರೆ ನೀನು ಕೇಳಲೇಬೇಕಾಗಿಲ್ಲ, ನನಗೆ ಆ ದೋಣಿಯನ್ನು ಕರೆಸ್ರಿ, ಕೇಳಲೇಬೇಕಾಗಿಲ್ಲ, ತಾನೇ ಬಂದು ನಿನ್ನ ಎದುರುಗಡೆ ನಿಂತ್ಕೊಳ್ಳುತ್ತೆ, ಆರಾಮಾಗಿ ಕೂತ್ಕೊಳ್ಳೋದು, ಸೀದಾ ಹೋಗ್ತಾ ಇರೋದಷ್ಟೇ. ಅಕಸ್ಮಾತ್ ಗೋದಾನ ಮಾಡಲಿಲ್ಲ ಅಂತಂದರೆ ಅದತ್ತದಾನ ಪಾಪಾತ್ಮ ತಸ್ಯಾಮೇವ ನಿಮಜ್ಜತಿ. ಆ ನದಿ ಒಳಗಡೆನೆ ಬೀಳುವಂತಹ ಒಂದು ಪ್ರಸಂಗ. ಬರೀ ಇಷ್ಟೇ ಅಲ್ಲ, ಮುಂದೆ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ ಕೆಲವು ಪಾಪಗಳಿದ್ದಾವಂತೆ. ಕೆಲವು ಪಾಪಗಳು ಹೇಗೆ ಅಂತಂದರೆ, ಆ ಪಾಪಗಳನ್ನು ಮಾಡಿದ್ರೆ ಗೋದಾನವನ್ನು ಮಾಡಿದ್ದರೂ ಕೂಡ ಅವನು ಆ ವೈತರಣಿಯಲ್ಲಿ ಬಿದ್ದು ಅವನ ಆದೇಶ ಎಷ್ಟೋ ಒಂದು ವರ್ಷಗಳು ಅಲ್ಲಿ ಇರಬೇಕು ಅಂತಿರುತ್ತೆ, ಅದು ಅಷ್ಟು ವರ್ಷಗಳು ಆ ಜಾಗದಲ್ಲಿ ಇದ್ದು ಒದ್ದಾಡ್ತಾ ಇದ್ದಾನೆ. ಹೀಗೆ ಮುಂದಕ್ಕೆ ಆ ನದಿಯನ್ನು ದಾಟ್ಕೊಂಡು ಮುಂದಕ್ಕೆ ಬರುವಾಗ 7ನೇ ತಿಂಗಳು ಅಲ್ಲಿ ವಿಚಿತ್ರ ಅನ್ನುವಂತಹ ಒಂದು ಪಟ್ಟಣ ಬರುತ್ತೆ. ಅಲ್ಲಿ ಇದ್ದುಕೊಂಡು ಆ ಮುಂದಿನ 7ನೇ ತಿಂಗಳ ಶ್ರಾದ್ದ ಅದನ್ನೆಲ್ಲವನ್ನು ಕೂಡ 6ನೇ ತಿಂಗಳ ಶ್ರಾದ್ದವನ್ನಲ್ಲಿ ಸ್ವೀಕಾರವನ್ನು ಮಾಡಿಕೊಂಡು ಮುಂದೆ 7ಮೇ ಮಾಸಿ ಸಂಪ್ರಾಪ್ತೆ ಪುರಂ ಬಹ್ವಾಪದಂ ವ್ರಜೇತ್. 7ನೇ ತಿಂಗಳಿಗಾಗುವಾಗ ಬಹ್ವಾಪದ ಅನ್ನುವಂತಹ ಪಟ್ಟಣವನ್ನು ಬಂದಿದ್ದಾನೆ. ಅಲ್ಲಿ ಶ್ರಾದ್ದಾದಿಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಮುಂದೆ 8ನೇ ತಿಂಗಳಿಗಾಗುವಾಗ ದುಃಖದ ಅಂತ ಒಂದು ಪಟ್ಟಣ, ಮಹದ್ದುಃಖಮವಾಪ್ನೋತಿ. ಆ ಜಾಗಕ್ಕೆ ಬಂದರೆ ಸಾಕು, ತುಂಬ ಕಷ್ಟ, ತುಂಬ ದುಃಖ ಆಗುತ್ತಂತೆ. ಉಳಿದದ್ದೆಲ್ಲ ಜಾಗಗಳೇ ದುಃಖವನ್ನು ಕೊಡ್ತಾವೆ ಅಂತ, ಈ ಊರ ಹೆಸರೇ ದುಃಖದ ಅಂತ ಇದೆ. ಹಾಗಾದರೆ ಇನ್ನೆಷ್ಟು ದುಃಖ ಆಗ್ಬೋದು ಪಾಪ ಅವನಿಗೆ. ಅದನ್ನೆಲ್ಲ ಆ 8ನೇ ತಿಂಗಳಲ್ಲಿ ಆ ಶ್ರಾದ್ದವನ್ನೆಲ್ಲ ಸ್ವೀಕಾರ ಮಾಡಿಕೊಂಡು 9ನೇ ತಿಂಗಳಿಗಾಗುವಾಗ ನಾನಾಕ್ರಂದಪುರ ಅಂತ ಆ ಪಟ್ಟಣದ ಹೆಸರು.
ಅಲ್ಲಿ ಎಲ್ಲ ಇವನಿಗಿಂತ ಮುಂಚೆ ಬಂದಿರತಕ್ಕಂಥ ಅನೇಕ ಪ್ರೇತಗಳೆಲ್ಲ ಆ ಪಟ್ಟಣದಲ್ಲಿ ಇರ್ತಾರೆ. ಅವರೆಲ್ಲ ತಮ್ಮ ತಮ್ಮ ಬಂಧುಗಳನ್ನು ಇವ್ರನ್ನ ನೆನೆಸ್ಕೊಂಡು ಅಂತ ಅಳ್ತಾ ಇರ್ತಾರೆ. ಒಂದಿಷ್ಟು ಜನ ಅಳುವಾಗ ನಾವು ಅಲ್ಲಿದ್ದೀವಿ ಅಂದರೆ ನಮಗೂ ಅಳು ಬಂದ್ಬಿಡುತ್ತೆ. ಯಾಕೆ ಅಳ್ತಿದ್ದೀವಿ ನಮಗೂ ಗೊತ್ತಿಲ್ಲ. ಅವ್ರನ್ನೆಲ್ಲ ಅಳೋದು ನೋಡುವಾಗ ನಮಗೂ ಅಳು ಬರುತ್ತೆ. ಹಾಗೆ ಅವರ ಜೊತೆ ಅನೇಕ ಜನ ಆಕ್ರಂದನ ಮಾಡ್ತಾ ಇರುವಾಗ ಇವನು ಕೂಡ ಕೂತ್ಕೊಂಡು ಅವ್ರ ಜೊತೆ ಆಕ್ರಂದನ ಮಾಡ್ತಾನೆ, ತನ್ನ ಬಂಧುಗಳನ್ನು ನೆನೆಸ್ಕೋತಾನೆ. ಆದ್ದರಿಂದ ಆ ಪಟ್ಟಣವನ್ನು ನಾನಾಕ್ರಂದಪುರ ಅಂತ ಆ ಪಟ್ಟಣವನ್ನು ಕರೆದಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಅವನು ಸುತಪ್ತ ಭವನ ಅಂತ 9ನೇ ತಿಂಗಳಿಗೆ ಸುತಪ್ತ ಭವನ ಅಂತ ಜಾಗ, ತುಂಬ ಬಿಸಿಲು ಇರತಕ್ಕಂಥ ಜಾಗ, ಆದ್ದರಿಂದ ಅದನ್ನು ಸುತಪ್ತ ಭವನ ಅಂತ ಅದನ್ನು ಕರೆದಿದ್ದಾರೆ. ಆಮೇಲೆ 11ನೇ ತಿಂಗಳಿಗಾಗುವಾಗ ರೌದ್ರ ಅನ್ನುವಂಥ ಒಂದು ಪಟ್ಟಣವನ್ನು ತಲುಪಿದ್ದಾನೆ. ಆಮೇಲೆ 12 ತಿಂಗಳಿಗೆ ಇನ್ನು ಸ್ವಲ್ಪ ದಿವಸ ಬಾಕಿ ಇದೆ ಅಂತನ್ನುವಾಗ ಪಯೋವರ್ಷಣ ಅನ್ನುವ ಜಾಗಕ್ಕೆ ಬರ್ತಾನೆ. ಇಲ್ಲಿ ಪಯೋವರ್ಷಣ ಅಂತಂದರೆ ಮೇಘಾಸ್ತತ್ರ ಪ್ರವರ್ಷಂತಿ, ಸಿಕ್ಕಾಪಟ್ಟೆ ಮಳೆ ಬರ್ತಕ್ಕಂಥ ಜಾಗ. ಅಲ್ಲಿ ಮೋಡಗಳು ಅಲ್ಲಿ ಬಂದು ಶೇಖರಣೆಯಾಗಿ ನಿಂತುಕೊಂಡು ಸಿಕ್ಕಾಪಟ್ಟೆ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾ ಇರ್ತಾವಂತೆ. ಆದ್ದರಿಂದ ಆ ಜಾಗವನ್ನು ಪಯೋವರ್ಷಣ ಅಂತ ಆ ಜಾಗವನ್ನು ಕರೆದಿದ್ದಾರೆ. ಆಮೇಲೆ 12ನೇ ತಿಂಗಳಿಗಾಗುವಾಗ ಶೀತಾಢ್ಯನಗರ ಅಂತ ಆ ಜಾಗದ ಹೆಸರು. ತುಂಬ ಚಳಿ ಇರತಕ್ಕಂಥ ಜಾಗ. ಇದನ್ನೆಲ್ಲ ದಾಟಿಕೊಂಡು ಮುಂದಕ್ಕೆ ಬರುವಾಗ ಅದನ್ನು ಯಮನ ಪಟ್ಟಣ ಅವನಿಗೆ ಅಲ್ಲಿ ಕಾಣಿಸ್ಲಿಕ್ಕೆ ಸಿಕ್ಕತ್ತೆ. ಇಷ್ಟು ಏನು ಪಿಂಡಜ ದೇಹ ಅಂತ ಏನಿತ್ತಲ್ಲ, ಪಿಂಡ ಪ್ರದಾನ ಮಾಡಿದ್ರಿಂದ ಆ 1ನೇ ದಿವಸದಿಂದ ಹಿಡಿದುಕೊಂಡು 9 ದಿವಸಗಳವರೆಗೆ ಪಿಂಡ ಪ್ರದಾನ ಮಾಡಿದ್ರಿಂದ ಏನೊಂದು ದೇಹ ಇತ್ತು, ಆ ದೇಹವನ್ನು ಧರಿಸಿಕೊಂಡೇ ಮುಂದಕ್ಕೆ ಬರ್ತಾನೆ. ಬಂದು ಆ ದೇಹವನ್ನು ಬಿಟ್ಟು ಇನ್ನು ಮುಂದೆ ಯಾತನಾ ದೇಹ ಅಂತ ಒಂದು ದೇಹ ಇರುತ್ತೆ. ಆ ಯಾತನಾ ದೇಹವನ್ನು ಸ್ವೀಕಾರ ಮಾಡಿಕೊಂಡು ತಾನು ಯಮನ ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ ಅಂತ ಕಥೆ. ಇದು ಪ್ರತಿಯೊಂದು ಮಾಸಿಕ ಶ್ರಾದ್ದವನ್ನು ಬಿಡದೆ ಮಾಡಿದ್ರೆ ಅವರು ಇಷ್ಟು ಕಷ್ಟದಲ್ಲಿಯೂ ಕೂಡ ಒಂದಿಷ್ಟು ಆಹಾರವನ್ನು ಸ್ವೀಕರಿಸಿಕೊಂಡು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ಶಕ್ತಿ ಬರುತ್ತೆ ನಡೀಲಿಕ್ಕೆ, ಮುಂದಕ್ಕೆ ಆ ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ. ನಾವೇನು ಮಾಡ್ತಾರೆ ಕೆಲವರು ಅಂತಂದರೆ ಒಟ್ಟು ಎಲ್ಲ ಶ್ರಾದ್ದಗಳನ್ನು ಒಟ್ಟಿಗೆ ಮಾಡಿ ಮುಗಿಸ್ಬಿಡ್ತಾರೆ. ಅದು ತೀರಾ ಅನರ್ಥಕಾರಿ, ಅದರಿಂದ ಅದಕ್ಕೆ ಪ್ರಯೋಜನವೂ ಇಲ್ಲ. 1 ವರ್ಷ ಮಾಡಬೇಕಾದ ಊಟವನ್ನು ನೀನು ಒಂದೇ ದಿವಸ ಮಾಡಿಬಿಡು ಅಂತ ಒಂದೇ ದಿವಸ ಹಾಕಿದರೆ ತಿನ್ನಲಿಕ್ಕಾದ್ರೆ ಹೇಗೆ ಸಾಧ್ಯ? ಅದನ್ನ ಇಟ್ಕೊಂಡು ಮಾಡೋದಾದರೂ ಏನು? ಒಂದು ದಿವಸ ಅಷ್ಟೂ ತಿಂದ ಅಂತ ಇಟ್ಕೊಳ್ಳಿ, ಮತ್ತೆ 3ನೇ ದಿವಸ ಕಸಿವೆ ಆಗೇ ಆಗುತ್ತಾ? ಹಾಗಾಗಿ ಆಯಾಯ ಕಾಲಕ್ಕೆ ಏನು ಶ್ರಾದ್ದಗಳನ್ನು ಮಾಡಬೇಕು ಆ ಶ್ರಾದ್ದಗಳನ್ನು ಅವಶ್ಯವಾಗಿ ಮಾಡಲೇಬೇಕಾದದ್ದು. ಇದು ಒಂದು ನಮ್ಮ ಕರ್ತವ್ಯದ ದೃಷ್ಟಿ. ಇನ್ನೊಂದು ಆ ಜೀವನ ಸಂಚಾರ ಹೀಗಿದೆ. ಅವನು ಹೋಗ್ತಕ್ಕಂಥ ದಾರಿಗಳು, ಮಾರ್ಗ ಮಧ್ಯದಲ್ಲಿ ಅನೇಕ ಪಟ್ಟಣಗಳು ಬರ್ತಾವೆ, ಅಲ್ಲೆಲ್ಲ ಅನೇಕ ಶ್ರಮ ಆಯಾಸಗಳನ್ನು ಪರಿಹಾರ ಮಾಡಿಕೊಂಡು ಮುಂದಕ್ಕೆ ಹೋಗುವ ಪ್ರಸಂಗಗಳಿರ್ತಾವೆ. ಅದರಿಂದ ಆಯಾಯ ಕಾಲಕ್ಕೆ ಮಾಡಬೇಕಾದ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ. ಔರ್ಧ್ವದೈಹಿ ಕದಾನಾನಿ ಏರ್ನ ದತ್ತಾನಿ ಕಾಶ್ಯಪ ಏವಂ ಕಷ್ಟೇನ ತೇ ಯಾಂತಿ ಗೃಹೀತಾ ದೃಢಬಂಧನೈಹಿ ಅಂತ. ಯಾರ ಉದ್ದೇಶವಾಗಿ ಔರ್ಧ್ವದೇಹಿಕ ದಾನಗಳು ಅಂದರೆ ಆ 12-13 ದಿವಸಗಳಲ್ಲಿ ಇಂತಿಂಥ ದಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಆಯಾ ದಾನಗಳನ್ನು ಬ್ರಾಹ್ಮಣರನ್ನು ಕರೆಸಿ ಕೊಡಬೇಕು. ಅದಿಲ್ಲ ಅಂತಂದರೆ ಈ ಥರದ ಅನೇಕ ಕಷ್ಟಗಳನ್ನು ಪಟ್ಟುಕೊಂಡು ಯಮನ ಆ ದೂತರುಗಳ ಬಂಧನಕ್ಕೆ ಒಳಗಾಗಿ ಅವರು ಯಮನ ಪಟ್ಟಣಕ್ಕೆ ಹೋಗ್ತಕ್ಕಂಥ ಪ್ರಸಂಗ ಬರುತ್ತೆ ಅಂತ ನಿರೂಪಣೆ ಮಾಡಿದ್ದಾರೆ. ಹೀಗೆ ಮುಂದಕ್ಕೆ ಹೋಗುವಾಗ ಯಮಧರ್ಮರಾಜನ ಪಟ್ಟಣ ಇದೆ. ಒಂದು 44 ಯೋಜನೆಗಳಷ್ಟು ಬಹಳ ವಿಸ್ತಾರವಾಗಿರತಕ್ಕಂಥ ಪಟ್ಟಣ ಅದು ಯಮಧರ್ಮರಾಜನ ಪಟ್ಟಣ. ಅದರಲ್ಲಿ 4 ದಿಕ್ಕಿಗೂ ಕೂಡ 4 ಬಾಗಿಲುಗಳಿದ್ದಾವೆ. ಈಗ ಹೇಳಿರತಕ್ಕಂಥ ಏನಿದೆ ಇದು ದಕ್ಷಿಣ ದಿಕ್ಕಿನಿಂದ ಹೋಗ್ತಕ್ಕಂಥ ದಾರಿ. ಹೀಗೆ ಹೋಗುವಾಗಲೇ ಅವರಿಗೆ ವೈತರಣಿ ನದಿ ಅಂತ ಸಿಕ್ಕತ್ತೆ. ತುಂಬ ಪಾಪಗಳನ್ನು ಮಾಡಿದರೆ ಮಾತ್ರ ಈ ದಾರಿಯಲ್ಲಿ ಹೋಗುವಂಥ ಪ್ರಸಂಗ. ಎಲ್ಲರೂ ಯಮನ ಪಟ್ಟಣಕ್ಕೆ ಹೋಗೋದು ಸತ್ಯ, ಆದರೆ ಎಲ್ಲರೂ ಈ ಥರದ ಕಷ್ಟಗಳನ್ನೇ ಪಟ್ಟುಕೊಂಡು ಹೋಗ್ತಾರೆ ಅಂತಿಲ್ಲ. ಸಾಧನೆಯನ್ನು ಮಾಡಿದವರು, ಅನುಷ್ಠಾನ ಇಟ್ಟುಕೊಂಡವರು, ನಿತ್ಯದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದವರು, ಇವರೆಲ್ಲ ಪೂರ್ವ, ಪಶ್ಚಿಮ, ಉತ್ತರದ ದ್ವಾರಗಳಿಂದ ಯಮನ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಯಾರು ಹಾಗೆ ಪ್ರವೇಶವನ್ನು ಮಾಡ್ತಾರೆ ಅಂಥವರನ್ನು ಯಮ ಬಹಳ ಪ್ರೀತಿಯಿಂದ ಆದರದಿಂದ ಅವರನ್ನು ಬರಮಾಡ್ಕೋತಾನಂತೆ. ಸ್ನೇಹಾತ್ ಮಿತ್ರವದಾಚರೆ, ಯಾರಾದರೂ ನಮ್ಮ ಮನೆಗೆ ನಮಗೆ ಬೇಕಾದ ತುಂಬ ಆತ್ಮೀಯರು ಬರ್ತಾರೆ ಅಂತಿದ್ದಾಗ ನಾವು ಮನೆ ಬಾಗಿಲು ಎದುರುಗಡೆ ನಿಂತು ಅವ್ರು ಬರೋದನ್ನು ಕಾಯ್ತಾ ಬನ್ನಿ ಅಂತ ಹೇಗೆ ಬರಮಾಡ್ಕೋತೀವಿ, ಅಷ್ಟೇ ಸೌಮ್ಯವಾದ ರೂಪದಿಂದ ಚತುರ್ಭುಜನಾಗಿದ್ದುಕೊಂಡು ಯಮ ಅವರನ್ನು ಆತ್ಮೀಯವಾಗಿ ಬರಮಾಡ್ಕೋತಾನಂತೆ. ಆದರೆ ಯಾರು ಪಾಪಗಳನ್ನು ಮಾಡಿದವರು ಇದ್ದಾರೆ ಅಂಥವರು ಮಾತ್ರ ಈ ಥರದ ಕಷ್ಟಗಳನ್ನು ಅನುಭವಿಸಿಕೊಂಡು
ದಕ್ಷಿಣದ ದಿಕ್ಕಿನ ದ್ವಾರದಿಂದ ಯಮನ ಪಟ್ಟಣವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಧರ್ಮಧ್ವಜ ಅಂತ ಒಬ್ಬ ದ್ವಾರಪಾಲಕ ಇರ್ತಾನೆ. ಅವನು ಇವರನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಇವರು ಧರ್ಮಧ್ವಜ ದ್ವಾರಪಾಲಕ ಈ ಪಾಪಿಯನ್ನು ಕರ್ಕೊಂಡು ಹೋಗಿ ಚಿತ್ರಗುಪ್ತನ ಎದುರುಗಡೆ ನಿಲ್ಲಿಸ್ತಾನೆ. ಚಿತ್ರಗುಪ್ತ ಅವನು ಕರ್ಕೊಂಡು ಹೋಗಿ ಯಮಧರ್ಮರಾಜನ ಬಳಿ ನಿಲ್ಲಿಸ್ತಾ ಇದ್ದಾನೆ. ಯಮಧರ್ಮರಾಜ ಅವನ ಬಳಿಯಲ್ಲಿ ಹೇಗೆ ಚಿತ್ರಗುಪ್ತ ಇದ್ದಾನೆ ಅದರಂತೆ ಶ್ರವಣ ದೇವತೆಗಳು ಅಂತ ಇರ್ತಾರೆ. ಆ ಶ್ರವಣ ದೇವತೆಗಳಿಗೆ ಒಂದು ಶಕ್ತಿ ಇದೆ. ಏನು ಅಂದರೆ ಇವರು ಶ್ರವಣ ದೇವತೆಗಳು ಅಂದರೆ ಯಾರು? ಚತುರ್ಮುಖ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ಇವರನ್ನು ಸೃಷ್ಟಿ ಮಾಡಿದ್ರಂತೆ. ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರ ದೇವರು ಅಂತ ಕರೀತಾರೆ. ಬ್ರಹ್ಮದೇವರು ಏನು ಮಾಡಿದ್ರು? ಸೃಷ್ಟಿ ಶುರು ಮಾಡಿದ್ರಲ್ವ, ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡೋದು. ಸೃಷ್ಟಿ ಮಾಡಿದ ಮೇಲೆ ಅವರನ್ನು ಒಳ್ಳೆಯ ಸನ್ಮಾರ್ಗದಲ್ಲಿ ಇರಿಸಬೇಕು. ಇದು ಕೂಡ ಒಬ್ಬ ಸೃಷ್ಟಿ ಮಾಡಿದ ಬ್ರಹ್ಮದೇವರ ಕರ್ತವ್ಯ. ಮಗ ಅಂತಂದಮೇಲೆ, ಅಪ್ಪ ಅಂತಂದಮೇಲೆ ಮಕ್ಕಳನ್ನು ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಸೃಷ್ಟಿಸಿದ ತಾನು ಹಡೆದ ಮಕ್ಕಳನ್ನು ಅವರನ್ನು ಸನ್ಮಾರ್ಗದಲ್ಲಿ ಹಚ್ಚಬೇಕು. ಅದು ತಂದೆಯ ಕರ್ತವ್ಯ, ತಾಯಿಯ ಕರ್ತವ್ಯವೂ ಆಗುತ್ತೆ. ಹಾಗೆ ಬ್ರಹ್ಮದೇವರು ಯೋಚನೆ ಮಾಡಿದ್ರು, ಇವರೆಲ್ಲ ಸನ್ಮಾರ್ಗದಲ್ಲಿ ಇರಬೇಕು. ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಅಲ್ಲೇ ಸಣ್ಣ ಶಿಕ್ಷೆ ಕೊಟ್ಟರೆ ಮತ್ತೆ ಸನ್ಮಾರ್ಗಕ್ಕೆ ಬರ್ತಾರೆ. ಅದಕ್ಕೆ ಒಂದು ರಾಜನೇ ತಪ್ಪು ಮಾಡ್ದ, ಅವನ ಮೇಲೊಬ್ಬ ಚಕ್ರವರ್ತಿ, ಹೀಗೆಂದೆಲ್ಲ ವ್ಯವಸ್ಥೆ ಮಾಡೋದು. ಯಾವಾಗ ಈ ವ್ಯವಸ್ಥೆಗಳು ಜಾಸ್ತಿ ಆಯಿತು, ಜನರ ಬುದ್ಧಿವಂತಿಕೆಯೂ ಜಾಸ್ತಿ ಆಗ್ತಾ ಹೋಯಿತು. ಕೊನೆಗೇನಾಯಿತು ಅಂದರೆ ಜನ ಈಗ ರಾಜ ಎಲ್ಲ ಯಾವಾಗ ಶಿಕ್ಷೆ ಕೊಡ್ತಾನೆ? ನಾವೇನಾದರೂ ಮಾಡಿದ ತಪ್ಪಿಗೆ ಸಾಕ್ಷಿ ಇದ್ದರೆ ಶಿಕ್ಷೆ ಕೊಡಬಲ್ಲ ಅಷ್ಟೆ. ಸಾಕ್ಷ್ಯವೇ ಇಲ್ಲದೆ ಇರುವಂತೆ ನಾವು ತಪ್ಪು ಮಾಡಿದ್ರೆ ಪಾಪ ಅವನಾದ್ರೆ ಏನು ಮಾಡ್ತಾನೆ? ಹಂಗೆ ಬುದ್ಧಿ ಉಪಯೋಗಿಸ್ಕೊಂಡು ತಪ್ಪೇ ತಾನು ಸಾಕ್ಷ್ಯವೇ ಇಲ್ಲದೆ ಇರುವಂತೆ ಮನುಷ್ಯ ತಪ್ಪು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆವಾಗಲೇ ಎಲ್ಲ ಬಾಗಿಲುಗಳು, ಕಿಟಕಿಗೊಂದು ಕರ್ಟನ್ನು ಎಲ್ಲ ಬಂದಿತ್ತು. ಯಾರು ನೋಡಬಾರ್ದು, ನಾವೇನು ಮಾಡ್ತೀವಿ ಯಾರಿಗೂ ಗೊತ್ತಾಗಬಾರ್ದು. ಬ್ರಹ್ಮದೇವರು ಯೋಚನೆ ಮಾಡಿದ್ರು, ಇವರು ಈ ಜನ್ಮದಲ್ಲಿ ಏನು ಪಾಪಗಳನ್ನು ಮಾಡಿರ್ತಾರೆ ಅಂತಹ ಪಾಪಗಳಿಗೆ ಶಿಕ್ಷೆ ಆಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಭೂಮಿಗೆ ಬಂದರೆ ಆವಾಗ ಆ ಶಿಕ್ಷೆಯನ್ನು ಅನುಭವಿಸೋದ್ರಿಂದ ಮತ್ತೆ ಆ ತಪ್ಪುಗಳನ್ನು ಮಾಡೋದಿಲ್ಲ. ಈ ಜನ್ಮದಲ್ಲಿ ಸರಿ ಹೋಗದೇ ಇದ್ದರೂ ಮುಂದಿನ ಜನ್ಮಕ್ಕಾದರೂ ಸರಿ ಹೋಗ್ತಾರೆ. ಅದಕ್ಕೆ ಇವರು ಮಾಡಿದ ಪಾಪಗಳು ಅನಂತ ಇರುತ್ತೆ. ಲೆಕ್ಕ ಇಲ್ಲದೆ ಇರುವಷ್ಟು ಪಾಪಗಳನ್ನು ಮನುಷ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದನ್ನೆಲ್ಲ ಲೆಕ್ಕ ಹಿಡ್ಕೊಳ್ಳೋರು ಯಾರು? ಚಿತ್ರಗುಪ್ತನಿಗೂ ಅದೆಲ್ಲ ಗೊತ್ತಿರುತ್ತೆ, ಯಮಧರ್ಮರಾಜನಿಗೂ ಗೊತ್ತಿರುತ್ತೆ. ಆದರೂ ಒಂದು ಜವಾಬ್ದಾರಿಯ ದೃಷ್ಟಿಯಿಂದ ಬ್ರಹ್ಮದೇವರು ಶ್ರವಣ ದೇವತೆಗಳು ಅಂತ ಇವರು ಸೃಷ್ಟಿ ಮಾಡಿದ್ರು. ಈ ಶ್ರವಣ ದೇವತೆಗಳಿಗೆ ಎರಡು ಶಕ್ತಿ ಇರುತ್ತೆ. ದೂರ ಶ್ರವಣ ದರ್ಶನ. ಅವರಿಗೆ ದೂರ ಶ್ರವಣದ ಶಕ್ತಿನೂ ಇರುತ್ತೆ, ಎಲ್ಲೇ ದೂರದಲ್ಲಿ ಏನೇ ಮಾತಾಡಿದ್ರೂ ಅದನ್ನು ಕೇಳಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಎಲ್ಲೇ ಗುಟ್ಟಾಗಿ ಅವರು ಏನೇ ಒಂದು ಘಟನೆಯನ್ನು ಅವರ ಜೀವನದಲ್ಲಿ ಸಂಭವಿಸಿದ್ರು ಅದನ್ನು ಕಾಣುವ ಶಕ್ತಿಯನ್ನು ಪಡೆದಿದ್ದಾರೆ. ಹೀಗೆ ದೂರ ಶ್ರವಣ, ದೂರ ದರ್ಶನ ಎರಡು ಶಕ್ತಿಯನ್ನು ಪಡೆದವರಾಗಿದ್ದು, ನರೈಹಿ ಪ್ರಚ್ಛನ್ನಂ ಪ್ರತ್ಯಕ್ಷಂ ಯತ್ ಪ್ರೋಕ್ತಂಚ ಕೃತಂಚ ಯತ್ ಸರ್ವಂ ಅವೇದಯಂತೇವ. ಅವರು ಇವನು ಗುಟ್ಟಾಗಿ ಮಾಡಿದ್ದಾಗಿರ್ಬೋದು, ಆಡಿದ್ದಾಗಿರ್ಬೋದು, ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡಿದ್ದು ಎಲ್ಲವೂ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ವಾಕ್, ಕಾಯ ಮತ್ತು ಮನಸ್ಸು ಇವೆಲ್ಲದರಿಂದ ಮಾಡಿರತಕ್ಕಂಥ ಏನು ಕರ್ಮಗಳು, ಪಾಪಗಳಿದ್ದಾವೆ ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ತಿಳಿದು ಬಂದು ಇವನು ಇಂತಿಂಥ ಪಾಪಗಳನ್ನು ಮಾಡಿದ್ದಾನೆ ಅಂತ ಯಮಧರ್ಮರಾಜನ ಎದುರುಗಡೆ ಹೇಳ್ತಾ ಇದ್ದ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಬರೀ ನಮ್ಮನ್ನು ಯಾರೂ ನೋಡೇ ಇಲ್ಲ ಅಂತ ತಪ್ಪುಗಳನ್ನು ಮಾಡಬೇಡಿ. ನಾವು ಯಾರೂ ನೋಡಿಲ್ಲ ಅಂದರೆ ಅದರ ಅರ್ಥ ಮನುಷ್ಯರು ನೋಡಿಲ್ಲ ಅಷ್ಟೆ. ದೇವತೆಗಳು ನಮ್ಮನ್ನು ನೋಡ್ತಾನೇ ಇದ್ದಾರೆ. ಅವರು ಎಲ್ಲ ಕರ್ಮಗಳಿಗೂ ಕೂಡ ಸಾಕ್ಷಿಯಾಗಿರುತ್ತಾರೆ. ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಅನೇಕ ಸಂಧ್ಯಾಭಿಮಾನಿ ದೇವತೆಗಳು, ಆಯಾಯ ಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿರ್ತಾರೆ. ಹಾಗೆ ಅಗ್ನಿದೇವರು, ವಾಯುದೇವರು, ಯಮಧರ್ಮರಾಜ, ಚಿತ್ರಗುಪ್ತ, ಈ ಶ್ರವಣ ದೇವತೆಗಳು, ಸಾಕ್ಷಾತ್ ಸರ್ವಕರ್ಮ ಸಾಕ್ಷಿಯಾದ ಭಗವಂತ, ಇವರೆಲ್ಲರೂ ಕೂಡ ಅದನ್ನು ನೋಡ್ತಾರೆ, ಕೇಳಿರ್ತಾರೆ. ಅದೆಲ್ಲ ಅವರ ಗಮನಕ್ಕಿರುತ್ತೆ. ಆದ್ದರಿಂದ ನಮ್ಮನ್ನು ಎಲ್ಲರೂ ಕೂಡ ನೋಡ್ತಿದ್ದಾರೆ ಅನ್ನೋ ಅನುಸಂಧಾನ ಇಟ್ಟುಕೊಂಡು ನಮ್ಮ ಕರ್ಮಗಳನ್ನು ನಾವು ಮಾಡಬೇಕು. ಆದ್ದರಿಂದ ಇವರು ಮಾಡಿರತಕ್ಕಂಥ ಈ ಪಾಪಿಗಳು ಮಾಡಿರುವ ಎಲ್ಲ ಪಾಪಗಳನ್ನು ಕೂಡ ಯಾವಾಗ ಶ್ರವಣ ದೇವತೆಗಳು ಹೇಳಿದರು ಆವಾಗ ನಿಜವಾಗಲೂ ಕೂಡ ಯಮಧರ್ಮರಾಜ ದರ್ಶನವನ್ನು ನೀಡ್ತಾನೆ. ಹೇಗಿರ್ತಾನೆ ಯಮಧರ್ಮರಾಜ ಅಂತಂದರೆ, ಅವನ ದೇಹವೇನೇ ಅನೇಕ ಯೋಜನೆಗಳಷ್ಟು ವಿಸ್ತಾರವಾಗಿರತಕ್ಕಂಥ, ಅಷ್ಟು ಬೃಹತ್ತಾಗಿರತಕ್ಕಂಥ ದೇಹ, ದೊಡ್ಡ ಕೋಣದ ಮೇಲೆ ಕೂತಿರ್ತಾನೆ, ಕೈಯಲ್ಲಿ ಪಾಶ ಹಿಡಿದಿದ್ದಾನೆ. ಅದರಂತೆ ಅವನ ಕಣ್ಣುಗಳು ಚೆನ್ನಾಗಿ ಉರಿಯುತ್ತಾ ಇರುವಂತಹ ಕೊಳ್ಳಿಗಳಂತೆ ಕಾಣ್ತಾ ಇದ್ದಾವಂತೆ. ಅವನ ದೇಹವೂ ಅಷ್ಟೇ, ಕಾಗೆಗಿಂತಲೂ ಕೂಡ ಕಪ್ಪಾಗಿರತಕ್ಕಂಥ ಮೈಬಣ್ಣ. ಆ ಯಮನನ್ನು ನೋಡಿಯೇನೆ
ಹಾಹಾಕಾರವನ್ನು ಮಾಡ್ತಾಳಂತೆ. ಆ ರೂಪವನ್ನೇ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಉಗ್ರವಾಗಿರತಕ್ಕಂಥ ರೂಪ. ಹೋಗಿ ಅವನ ಕಾಲುಗಳಿಗೆ ಬೀಳ್ತಾರೆ, ನಾನು ಮಾಡಿರತಕ್ಕಂಥ ತಪ್ಪಿಗೆ ಕ್ಷಮಿಸಿ ಅಂತ. ಯಾಕೆಂದರೆ ಈ ರೂಪವೇ ಇಷ್ಟು ಉಗ್ರವಾಗಿರುವಾಗ ಯಮ ಕೊಡುವ ಶಿಕ್ಷೆ ಇನ್ನೆಷ್ಟು ಉಗ್ರವಾಗಿರಬೇಕು. ಹಿಂಗೆ ಯೋಚನೆ ಮಾಡಿ ಯಮನ ಹತ್ರ ಕ್ಷಮೆ ಕೇಳಲಿಕ್ಕೆ ಹೋದಾಗ ಪಕ್ಕದಲ್ಲಿ ಚಿತ್ರಗುಪ್ತ ನಿಂತಿರ್ತಾನಲ್ಲ, ಅವನು ಹೇಳ್ತಾನೆ, ಕ್ಷಮಾಪರಾಧಂ ಕುರುತೆ ಭಗವಾನ್ ಹರಿರೀಶ್ವರ. ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಅದಕ್ಕೆ ಕ್ಷಮೆ ಅವೆಲ್ಲ ಎಲ್ಲಿ ಅಂತಂದರೆ ಅದು ಭಗವಂತನ ಬಳಿ, ನಮ್ಮ ಹತ್ರ ಇಲ್ಲ. ನಾವು ಏನಿದ್ರೂ ಕೂಡ ವಯಂತು ದಂಡದಾತಾರ, ಆ ಭಗವಂತನ ಆದೇಶದಂತೆ ದಂಡವನ್ನು ವಿಧಿಸುವ ಕೆಲಸ ಮಾತ್ರ ದೇವರು ನಮಗೆ ಕೊಟ್ಟಿದ್ದಾನೆ ಹೊರತಾಗಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮಾಫಿ ಮಾಡಿ ಕ್ಷಮಿಸಿಬಿಡಿ ಇದ್ಯಾವುದು ಕೂಡ ನಮ್ಮ ಜಗತ್ತಲ್ಲಿ ಇಲ್ಲ. ಅದರಿಂದಲೇ ಇವನನ್ನು ಯಮನನ್ನು ಸಮವರ್ತಿ ಅಂತ ಜನ ಕರೀತಾರೆ. ಇಲ್ಲಿ ಬಂದವನು ಮೂರ್ಖನೇ ಆಗಿರಬಹುದು, ಪಂಡಿತನೇ ಆಗಿರಬಹುದು, ಶ್ರೀಮಂತನೇ ಆಗಿರಬಹುದು, ಬಡವನೇ ಆಗಿರಬಹುದು. ಮೂರ್ಖೇಪಿ ಪಂಡಿತೇವಾಪಿ ದರಿದ್ರೇವಾ ಶ್ರೀಯಾನ್ವಿತೆ ಸಬಲೇ ದುರ್ಬಲೇವಾಪಿ ಸಮವರ್ತಿ ಯಮಸ್ಮೃತಃ. ಅವರೆಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾನೆ. ಅವನ ಕಣ್ಣಿಗೆ ಇವನು ಇಲ್ಲಿ ಬಂದವನು ಮೂರ್ಖನ ಪಂಡಿತನ ಅಥವಾ ಪ್ರಬಲನ ದುರ್ಬಲನ, ದುಡ್ಡಿದ್ದವನೋ ದುಡ್ಡಿಲ್ಲದೆ ಇದ್ದವನು, ಈ ಯಾವ ಲೆಕ್ಕಾಚಾರ ಇಲ್ಲ. ನಮ್ಮ ಹತ್ರ ಒಂದೇ ಒಂದು ಲೆಕ್ಕ, ಪಾಪ ಮಾಡಿದವನ ಪಾಪ ಮಾಡದೇ ಇದ್ದವನು, ಇಷ್ಟೇ. ಅದರಿಂದ ನೀವು ಮಾಡಿರತಕ್ಕಂಥ ಪಾಪಗಳಿಗೆ ಆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳಿ, ಯಮ ಏನು ಹೇಳ್ತಾನೋ ಅದನ್ನು ಕೇಳಿಸ್ಕೊಳ್ಳಿ ಅಂತ. ಆವಾಗ ಯಮ ತನ್ನ ಅಧೀನದಲ್ಲಿ ಅವರ ಪಾಪಕರ್ಮಕ್ಕನುಗುಣವಾಗಿ ತನ್ನ ಅಧೀನದಲ್ಲಿರತಕ್ಕಂಥ ಎಲ್ಲ ನರಕಗಳನ್ನು ಕೂಡ ಅದು ಯಾವುದು ಯೋಗ್ಯವಾದ ನರಕ ಏನಿರುತ್ತೋ ನರಕವನ್ನು ವಿಧಿಸ್ತಾನೆ. ಅದರಂತೆ ಆ ಪ್ರೇತ ಜೀವ ಹೋಗಿ ಆ ನರಕದಲ್ಲಿ ಇದ್ದು ಆ ಪಾಪ ಮಾಡಿರತಕ್ಕಂಥ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಹಾಗಾದರೆ ಆ ನರಕಗಳು ಎಷ್ಟು ವಿಧವಾಗಿರತಕ್ಕಂಥ ನರಕಗಳಿದ್ದಾವೆ, ಯಮನ ಅಧೀನದಲ್ಲಿ ನರಕಗಳಿದ್ದಾವೆ ಅಂದರು. ಎಷ್ಟಿವೆ ನರಕಗಳು? 84 ಲಕ್ಷಾಣಿ ನರಕಾಹ ಸಂತಿ ಖೇಚರ ಅಂತಾನೆ ಗರುಡ. ನರಕಗಳೆಷ್ಟಿವೆ ಅಂತಂದರೆ ಕೇಳಿದರೆ ಗಾಬರಿ ಆಗಿಬಿಡುತ್ತೆ. 84 ಲಕ್ಷ ನರಕಗಳು ಅಷ್ಟಿದ್ದ. ಮನುಷ್ಯ ಅಷ್ಟು ತಪ್ಪು ಮಾಡಬಹುದಾ ಅನ್ನುವ ಪ್ರಶ್ನೆ ಬರುತ್ತೆ. ಅಷ್ಟು ನರಕಗಳು ಯಮನ ಅಧೀನದಲ್ಲಿದ್ದಾವೆ. ಆದರೆ ಅಷ್ಟು ನರಕಗಳು ಬಗ್ಗೆ ಹೇಳ್ತಾ ಕೂತ್ರೆ ಜನ ಇದನ್ಯಾರೋ ಇನ್ನು ಗರುಡ ಪುರಾಣ ಅಂತ ಕರೆಯೋದೇ ನರಕ ಪುರಾಣ ಅಂದ್ಬಿಡ್ತಾರೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ ಅಂದರೆ ಅದರೊಳಗಡೆ ಪ್ರಧಾನವಾಗಿರತಕ್ಕಂಥ ನರಕಗಳು, ಕೆಲವರು 21 ನರಕ ಅಂತ ಹೇಳ್ತಾರೆ, ಕೆಲವರು 28 ನರಕ ಅಂತ ಹೇಳ್ತಾರೆ. ಇರಲಿ, 28 ನರಕಗಳ ಬಗ್ಗೆ ನಾನು ನಿನಗೆ ಹೇಳ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದೇನು ಅನ್ನೋದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.